ಕಾರ್ಯ ಭಾಗ ಎನ್ನೋಲಿ ಗ್ರಾಮಗಳಲ್ಲಿ ಮತ್ತು ನಗರಗಳಲ್ಲಿ ಪ್ರದರ್ಶನವನ್ನ ಕೊಡ್ತಾ ಇರ್ತೀರ. ಪ್ರೇಕ್ಷಕರ ಪ್ರತಿಕ್ರಿಯೆಯಲ್ಲಿ ಯಾವ ವ್ಯತ್ಯಾಸವನ್ನ ಗಮನಿಸಿದ್ದೀರಾ? ಗ್ರಾಮಗಳಲ್ಲಿ ಸ್ವಲ್ಪ ಭಾವನೆಗಳಿನ್ನೂ ಉಂಟು. ಕಲೆಗೆ ಪ್ರಧಾನವಾಗಿರುವುದು ಭಾವನೆ. ಭಾವವಿಲ್ಲದ ಕಲೆ ಇಲ್ಲವೇ ಇಲ್ಲ. ಬೇಕಾದ್ರೆ ಭರತನಾಟ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಬೇರೆ ಕಥಕ್ಕಳಿ ಉಳಿದು ಯಾವುದೇ ಆಗಿರ್ಬೋದು, ಒಂದು ಭಾವನೆ ಬೇಕು ಕಲೆಗೆ. ಹಾಗಾದ್ರೆ ಹಳ್ಳಿಗಳಲ್ಲಿ ಭಾವನೆಯ ವಾತಾವರಣ ಹೆಚ್ಚುಂಟು. ಹಾಗಾಗಿ ಹಳ್ಳಿಗಳಲ್ಲಿ ಯಕ್ಷಗಾನ ಮಾಡುವಾಗ ಅದನ್ನು ಅನುಭವಿಸ್ತಾರೆ. ಇನ್ನು 10 ವರ್ಷದಲ್ಲಿ ಹೇಳ್ತಾ ಇರ್ತಾರೆ, ಆವತ್ತೊಂದು ಯಕ್ಷಗಾನ ನೋಡಿದ್ರೆ ತುಂಬಾ ಒಳ್ಳೇದಾಗಿತ್ತು. ಕೆಟ್ಟದಾದ್ರೂ ಆಗ್ಲಿ, ಮುಗ್ಧ ಮನಸ್ಸಾದ್ರಿಂದ ಇದು ಅಷ್ಟು ಒಳ್ಳೇದಾಗ್ಲಿಲ್ಲ ಅನ್ನೋ ಹೇಳ್ಬಿಡ್ತಾರೆ. ಪೇಟೆಯಲ್ಲಿ ಸ್ವಲ್ಪ ವ್ಯಾಪಾರೀಕರಣ ಮನಸ್ಥಿತಿ ಹೆಚ್ಚಾಗಿ ಅಲ್ಲವ, ಮತ್ತೆ ಸಮಯದ ತೊಂದರೆ. ಪೇಟೆಯಲ್ಲಿ ಹೀಗೆ ಬರ್ತಾರೆ, ನೋಡ್ತಾರೆ, ಎಂಜಾಯ್ ಆದ್ರೆ ಎಂಜಾಯ್, ಸ್ವಲ್ಪ ಹಾಸ್ಯ ಆದ್ರೆ ಸ್ವೀಕರಿಸ್ತಾರೆ, ಆಮೇಲೆ ಹೋಗ್ತಾ ಇರ್ತಾರೆ. ಹಾಗಾಗಿ ಇನ್ನು ಪೇಟೆ ಜನರಿಗೆ ಹೇಳಿದ್ ನಾನು, ಕೆಲವೊಮ್ಮೆ ಹಳ್ಳಿ ಜನರೇ ಪೇಟೆಗೆ ಬಂದು ಆಟ ನೋಡುವ ಇರ್ತಾರೆ, ನಗರಕ್ಕೆ ಬಂದು. ಆವಾಗ ಆಟ ಪ್ರದರ್ಶನ ಒಳ್ಳೇದಾಗ್ತದೆ. ಯಕ್ಷಗಾನ ಕ್ಷೇತ್ರದಲ್ಲಿ ನಿಮಗೆ ದೊರೆತಿರುವಂತಹ ಪ್ರಶಂಸೆಗಳ ಬಗ್ಗೆ ಒಂದ್ ಸ್ವಲ್ಪ ಹಂಚ್ಕೊಡಿ ಮೇಡಮ್. ಯಾವ್ದು ಸನ್ಮಾನಗಳು ಮಾಮೂಲಿ ಅಲ್ವಾ, ಅದು ಆಗ್ತಾನೆ ಇರ್ತದೆ. ಮತ್ತೆ ಯಾವ್ದು ಸಂಘ ಸಂಸ್ಥೆಗಳು ಕೊಟ್ಟಿದ್ದಿರ್ಬೋದು, ಅಧಿಕೃತವಾಗಿ ನಮ್ದು ದಾಖಲೆಯನ್ನು ಗೌರ್ಮೆಂಟ್ ಕೊಡುವುದು, ಅದು ಪಡಿಲಿಕ್ಕೆ ನಾ ಸಣ್ಣವ. ಹಾಗಾಗಿ ಮತ್ತೆ ಇಲ್ಲಿ ಅರ್ಹತೆ ಇಲ್ಲ, ಗೊತ್ತಿಲ್ಲ, ಅವ್ರು ಸಿಗ್ಲಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಹೇಗಾಗಿದೆ ಅಂದ್ರೆ, ಸೌತ್ ಕೇಂದ್ರದಲ್ಲಿ ಅಥವಾ ಉಡುಪಿಯಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಹೀಗೆಲ್ಲ ಮಾಡಿದ್ದಾರೆ. ಆ ವಿಭಾಗದಲ್ಲಿ ಉತ್ತರ ಕನ್ನಡ ತುಂಬಾ ಹಿಂದುಂಟು. ಒಮ್ಮೆ ಮಾಡಿದ್ರು, ಮತ್ತೆ ಮಾಡ್ಲಿಲ್ಲ. ಅಶೋಕ್ ಭಟ್ರಿಗೆ ಮತ್ತೊಬ್ಬರಿಗೆ ಸಿಕ್ಕಿದೆ, ಒಳ್ಳೆ ಅರ್ಹ ಕಲೆ ಕೊಟ್ಟಿದ್ದಾರೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅಂತ. ಈ ಕಳೆದ ವರ್ಷ ಮಾಡ್ಲಿಲ್ಲ. ಅದನ್ನು ಮಾಡಬೇಕು ಒಂದು. ಇನ್ನೊಂದು, ಇವರು ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ಮಾಡ್ತಾರೆ. ಕನ್ನಡದಲ್ಲಿರುವ ಕಲೆ ಯಕ್ಷಗಾನ ಒಂದೇ. ಇದನ್ನು ಸಾಹಿತ್ಯ ಸಮ್ಮೇಳನ ಸೇರಿಸ್ಕೊಳ್ಳುದಿಲ್ಲ. ನಮ್ಮಲ್ಲಿ ಸಾಹಿತ್ಯ ಉಂಟು, ಮಾತ್ರೆಗಳು ಉಂಟು, ಗಣಗಳು ಉಂಟು, ಪ್ರಸಂಗ ಪುಸ್ತಕ ಉಂಟು. ಇದು ಮಾತ್ರ ಅವ್ರಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಯಕ್ಷಗಾನ ಹೋಗುದಿಲ್ಲ. ಪ್ರದರ್ಶನಕ್ಕೆ ಹೋಗ್ಬೋದು. ನಮ್ಮ ಬುಕ್ ಅನ್ನು ಸೇರಿಸ್ಕೊಳ್ಳಿ, ನಮ್ಮೊಂದು ನಿಮ್ಮೊಂದಿಗೆ ಸೇರಿಸ್ಕೊಳ್ಳಿ, ನಾನು ರಿಕ್ವೆಸ್ಟ್ ಮಾಡ್ತೇನೆ ಈ ಮೂಲಕವಾಗಿ. ಯಕ್ಷಗಾನ ಅಕಾಡೆಮಿಯ ಸದಸ್ಯರುಗಳು ಈ ಪಾಯಿಂಟ್ ಅನ್ನ ದಯವಿಟ್ಟು ಯಾಕೆಂತಂದ್ರೆ ಯಕ್ಷಗಾನ ಕಲೆಗೆ ಅತಿ ಹೆಚ್ಚು ಕಲಾವಿದರನ್ನ ಕೊಡುಗೆ ನೀಡೋದು ಉತ್ತರ ಕನ್ನಡ. ಉತ್ತರ ಕನ್ನಡದ ಕಲಾವಿದರುಗಳನ್ನ ಗುರುತಿಸಿ ಅವ್ರನ್ನ ಒಂದು 28 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಅವರಿಗೆ ಒಂದು ಗೌರ್ಮೆಂಟ್ ಇಂದ ಒಂದು ಸನ್ಮಾನ ನಾವ್ ಹೇಳ್ತಿರೋದು ಅವಶ್ಯಕತೆ ಇದೆ ಅಂತ ಹೇಳ್ತೀವಿ. ಯಾಕೆಂತಂದ್ರೆ ಮುಂದೂ ಕೂಡ ಈ ಕಲೆಗಳು ಮುಂದುವರಿತಾ ಹೋಗ್ಬೇಕು. ಪ್ರೋತ್ಸಾಹ ಯಾರಾದ್ರೂ ಒಬ್ರು ಗುರುತಿಸಿದ್ರಷ್ಟೇ ಪ್ರೋತ್ಸಾಹ ಸಿಗುತ್ತೆ. ಆ ವ್ಯಕ್ತಿಯಲ್ಲಿ ಮತ್ತಷ್ಟು ಉತ್ಸಾಹ ಬಂದು ಆ ವ್ಯಕ್ತಿ ಮತ್ತಷ್ಟು ಆ ಕ್ಷೇತ್ರಕ್ಕೆ ಕೊಡುಗೆ ನೀಡ್ಲಿಕ್ಕೆ ಸಾಧ್ಯವಾಗುತ್ತೆ. ಒಂದು ಮೇಡಮ್, ನನಗೆ ಅಂತಲ್ಲ, 27 28 ನನಗಲ್ಲ, ನನಗಿಂತ ಹಿರಿಯರು ತುಂಬಾ ಜನ ಇದ್ದಾರೆ. ಅವ್ರನ್ನು ಗುರುತಿಸಿ ನೀವು ಒಂದು ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ಕೊಡಿ ಅಂತ ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡೋದು. ನನಗಲ್ಲ, ನಮ್ಗಿಂತ ಹಿರಿಯವರಿಗೆ. ಮುಂದಿನ 20-30 ವರ್ಷಗಳಲ್ಲಿ ಯಕ್ಷಗಾನದ ಭವಿಷ್ಯವನ್ನ ನೀವು ಹೇಗೆ ನೋಡ್ತೀರಾ? ಯಾಕೆಂತಂದ್ರೆ ನೀವು ಅಭಿನೇತ್ರಿ ಟ್ರಸ್ಟ್ ಅನ್ನ ಶುರು ಮಾಡಿದೀರಾ. ಅದರಿಂದಾಗಿ ಹಲವಾರು ಕಡೆ ಕ್ಲಾಸ್ಗಳನ್ನ ನಡೆಸಿ ಏನ್ ಮಾಡ್ತಿದ್ರೆ, ವಿದ್ಯಾರ್ಥಿಗಳನ್ನ ಸೆಳೀತಿದ್ದೀರಾ. ಆದ್ರಿಂದ 20-30 ವರ್ಷಗಳಲ್ಲಿ ದೇಶಕಾಲ ತುಂಬಾ ಬದಲಾವಣೆ ಆಗುತ್ತೆ. ಆಗ ಆ ಯಕ್ಷಗಾನವನ್ನ ಹೇಗೆ, ಅದಕ್ಕೆ ಬದಲಾವಣೆಗೆ ಯಕ್ಷಗಾನವನ್ನ ಹೇಗೆ ಒಳಪಡಿಸ್ತೀರಾ? ಯಕ್ಷಗಾನ ಯಾವ ತರ ಬೆಳೆದಿರ್ಬೇಕು ಅಂತ ಅನ್ಕೊಳ್ತೀರಾ? ಮೇಡಮ್, ಯಕ್ಷಗಾನ ಬೆಳವಣಿಗೆ ಹೀಗೆ ಅಂದ್ರೆ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಬಣ್ಣಗಾರಿಕೆ ಆಗಿರ್ಬೋದು, ಪ್ರದರ್ಶನ ಆಗಿರ್ಬೋದು, ಹೀಗೆ ಇರ್ತದೆ. ಮೌಲ್ಯ ಕಡಿಮೆ ಆಗ್ಬೋದು. ಯಾಕಂದ್ರೆ ಪ್ರದರ್ಶನ ಹೆಚ್ಚಾಗ್ತದೆ ಅಂತ ಹೇಳಿ ಸಾಕ್ಷಿ ನಾವೇ ಇದ್ದೇವೆ. ಈಗ ಪ್ರಾರಂಭದಲ್ಲಿ ನಮಗೆ ಮಳೆಗಾಲದಲ್ಲಿ ಕಾರ್ಯಕ್ರಮ ಇರ್ತಾ ಇಲ್ವಾಗಿತ್ತು, ಈಗ ಒಂದು 15 ವರ್ಷದಿಂದಲ್ಲ. ಈಗ ಮಳೆಗಾಲದಲ್ಲಿ ಬಿಡುವಿಲ್ಲ,
ಪ್ರದರ್ಶನ ಸಂಖ್ಯೆ ಹೆಚ್ಚಾಗಿದೆ. ಆದ್ರೆ ಕಾಲಮಿತಿಗಳು ಒಗ್ಗುತ್ತಾ ಇದ್ದೇವೆ. ಈಗ 3 ತಾಸಿಗೆ ಬಂದಿದೆ, ಇನ್ನು 10 ವರ್ಷಕ್ಕೆ 1 ತಾಸಿಗೆ ಬರ್ಬೋದು. ಕಾಲಮಿತಿಗೆ ಒಳಗಾಗ ಮತ್ತೆ ಎಲ್ಲಿ ಹರಕೆ ಇದನ್ನು ಆರಾಧನೆ ಕಲೆ ಅಂತ ಎಲ್ಲಿ ತನಕ ಇರ್ತದೋ ಅಲ್ಲಿವರೆಗೂ ಯಕ್ಷಗಾನಕ್ಕೆ ಯಾವ ಭಯವೂ ಇಲ್ಲ. ಮತ್ ನಾನು ಉಳಿಸಿದ್ದೇನೆ, ನಾನು ಬೆಳೆಸಿದ್ದೇನೆ, ಅದೆಲ್ಲ ಬರೀ ಬೂಟಾಟಿಕೆ ಮಾತು. ನಾನು ಯಕ್ಷಗಾನ ಪಡೆದಿದ್ದೇನೆ ಅಂತ ಹೇಳುವುದೇ ಪ್ರಾಮಾಣಿಕ ಮಾತು. ಇದು ಪ್ರತಿಯೊಬ್ಬ ಕಲಾವಿದ ಒಪ್ಕೊಳ್ಬೇಕು, ಆಡ್ಬೇಕು ಇದನ್ನ. ಈಗ ಯಕ್ಷಗಾನವನ್ನ ಕರ್ನಾಟಕಕ್ಕಷ್ಟೇ ಸೀಮಿತಗೊಳಿಸಬಾರ್ದು ಅಥವಾ ಭಾರತಕ್ಕಷ್ಟೇ ಸೀಮಿತಗೊಳಿಸಬಾರ್ದು. ಯಕ್ಷಗಾನವನ್ನ ನೋಡಿ ಎಷ್ಟು ಹಲವಾರು ಕಲೆಗಳು ಟಿವಿ ಶೋಗಳ ಮುಖಾಂತರ ಏನಾಗಿದೆ ಅಂತಂದ್ರೆ ಜಾಗತಿಕ ಮಟ್ಟಕ್ಕೆ ಹೋಗಿ ತಲುಪ್ತಾ ಇದೆ. ಯಕ್ಷಗಾನ ಅದರ ಪರಂಪರೆ ಈಗ ನಾವು ಟಿವಿಗಳಲ್ಲಿ ಕೆಲವೊಂದು ಶೋಗಳಲ್ಲಿ ಫೇಮಸ್ ರಿಯಾಲಿಟಿ ಶೋಗಳಲ್ಲಿ ನೋಡ್ತೇವೆ ಮಕ್ಕಳಿಗೆ ಯಕ್ಷಗಾನ. ಆದ್ರೆ ಅಲ್ಲಿ ಕುಣಿತಾ ಇರುವಂತ ಮಕ್ಕಳುಗಳ ಕುಣಿತವನ್ನ ನೋಡಿದಾಗ ಯಕ್ಷಗಾನ ಅಂತ ಅನ್ಸೋದಿಲ್ಲ ಅದು. ಸೊ ಜಾಗತಿಕ ಮಟ್ಟಕ್ಕೆ ಯಕ್ಷಗಾನ ಅದರದ್ದೇ ಆಗಿರುವಂತಹ ಮೂಲ ತತ್ವವನ್ನ ಉಳಿಸ್ಕೊಂಡು ಜಾಗತಿಕ ಮಟ್ಟದಲ್ಲಿ ಪ್ರದರ್ಶನಗೊಳಿಸ್ಲಿಕ್ಕೆ ಎಲ್ಲಾ ಕಲಾವಿದ್ರು ನೀವು ಬೇರೆ ಬೇರೆ ದೇಶಗಳಿಗೆ ಹೋಗಿ ಸೇವೆ ಸಲ್ಲಿಸಿದ್ದೀರಾ. ಆದ್ರೂ ಮತ್ತಷ್ಟು ತಲುಪಲಿಕ್ಕೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಮೇಡಮ್, ಇದು ರಿಯಾಲಿಟಿ ಶೋ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ರಿಯಲ್ ಶೋ. ಯಕ್ಷಗಾನ ಎಲ್ಲಿ ನಾವು ಅಂದ್ರೆ ಈಗ ರೆಕಾರ್ಡ್ ಮಾಡಿ ಬಿಡ್ತೇವೋ ಆವಾಗ ಪರಿಪೂರ್ಣ ಯಕ್ಷಗಾನ ಕೊಡ್ಲಿಕ್ಕೆ ಆಗೋದಿಲ್ಲ. ಇದು ನಿತ್ಯ ನೂತನವಾಗಿರೋದು ರಂಗಕಲೆ ಇದು. ಹಾಗಾಗಿ ಈ ರಂಗಕಲೆ ಸಾಯೋದು ಇಲ್ಲ. ಎಷ್ಟು ವರ್ಷ ಈ ಭಾರತದಲ್ಲಿ ಭಾವನೆಗಳಿರ್ತದೋ, ಎಷ್ಟು ವರ್ಷ ಭಾರತ ಪರಂಪರೆ ಬಗ್ಗೆ ಬೆಲೆ ಕೊಡ್ತದೋ ಅಷ್ಟೂ ವರ್ಷ ಯಕ್ಷಗಾನ ಇದ್ದೇ ಇರ್ತದೆ. ಮತ್ತೆ ಇದ್ರ ಬೆಳವಣಿಗೆ ಮಾಡುವ ಅವಶ್ಯಕತೆ ಇಲ್ಲ ಮೇಡಮ್. ಇದು ತುಂಬಾ ಪ್ರಚಾರಕ್ಕೆ ಬಂದಿದೆ. ಈಗ ಟಿವಿ ಮೂಲಕವಾಗಿ ಅಥವಾ ರಿಯಾಲಿಟಿ ಶೋಗಳ ಮೂಲಕವಾಗಿ ಯಕ್ಷಗಾನಕ್ಕೆ ಆಗಬೇಕಾದ್ದೇನೂ ಇಲ್ಲ. ಇನ್ನು ಪ್ರಚಾರ ಬೇಡ ಯಕ್ಷಗಾನಕ್ಕೆ. ಆದ್ರೆ ಯಕ್ಷಗಾನಕ್ಕೆ ಉಳಿಸುವುದಕ್ಕೆ, ಬೆಂಬಲಿಸುವುದಕ್ಕೆ ಗೌರ್ಮೆಂಟ್ ಮುಂದಾಗಬೇಕು. ಯಾಕೆಂದ್ರೆ ಉಳಿದೆಲ್ಲ ಕಲೆಗಳಿಗೆ ನೋಡಿ, ಭರತನಾಟ್ಯಕ್ಕೆ ಒಂದು ವಿದ್ವತ್ ಉಂಟು ಅಥವಾ ಪ್ರಥಮ ಉಂಟು, ಕಾವ್ಯ ಉಂಟು, ಹೀಗೆಲ್ಲ ಒಂದು ಸ್ಟೆಪ್ ಬೈ ಸ್ಟೆಪ್ ಪರೀಕ್ಷೆಗಳು ಉಂಟು, ಎಕ್ಸಾಮ್ ಉಂಟು. ಇದು ಒಂದು ಪುಸ್ತಕವಾಗಿ ಇದಕ್ಕೂ ಅದೇ ವ್ಯವಸ್ಥೆ ಬಂದ್ರೆ ಆವಾಗ ಮಾನ್ಯತೆ ಹೆಚ್ಚಾಗ್ತದೆ. ಈಗ ಕೆಲವು ಕಡೆಗೆ ಡಿಪ್ಲೊಮಾ ಸ್ಟಾರ್ಟ್ ಮಾಡಿದ್ದಾರೆ. ಆಳ್ವಾಸಲ್ಲಿ ಸ್ಟಾರ್ಟ್ ಆಗಿದೆ, ಮಂಗಳೂರು ಸ್ಟಾರ್ಟ್ ಆಗಿದೆ, ಕಡೆ ತುಮಕೂರು ಹತ್ರ ಒಂದ್ ಕಡೆ ಸ್ಟಾರ್ಟ್ ಆಗಿದೆ ಯಕ್ಷಗಾನ ಡಿಪ್ಲೊಮಾ. ಅದು ಕರೆಕ್ಟ್ ಗೌರ್ಮೆಂಟ್ ಅದನ್ನು ಸ್ವೀಕರಿಸಿದ್ರೆ ಅದರಿಂದ ಬೆಳವಣಿಗೆ ಸಾಧ್ಯ. ಇನ್ನೊಂದು ಸ್ವೀಕರಿಸುವ ನಂತರ ತಿಳುವಳಿಕೆ ಹೇಗೆ ಕಡಿಮೆ ಅಂದ್ರೆ ಯಕ್ಷಗಾನ ವೋಟಿಂಗ್ ಬ್ಯಾಂಕ್ ಅಲ್ಲ. ಹಾಗಾಗಿ ಯಾವ ರಾಜಕೀಯ ವ್ಯಕ್ತಿಗಳಿಗೂ ಇದರಲ್ಲಿ ಇಚ್ಛೆ ಇಲ್ಲ. ಇದು ದೊಡ್ಡ ವೋಟಿಂಗ್ ಬ್ಯಾಂಕ್ ಇದ್ದಿದ್ರೆ ಯಕ್ಷಗಾನ ಅವರು ಹಿಡ್ಕೋತಿದ್ರು, ನಮ್ದು ಅದಲ್ಲ. ಹಾಗಾಗಿ ಹೀಗೆ ಉಂಟು. ಯಕ್ಷಗಾನದಲ್ಲಿ ಮೇಳಗಳ ವ್ಯವಸ್ಥೆ, ಕಲಾವಿದರುಗಳನ್ನ ಹೈಯರ್ ಮಾಡಿಕೊಂಡು ನಿರಂತರವಾಗಿ ಆಟಗಳನ್ನ ಆಡಿಸೋದ್ರ ಮುಖಾಂತರ ಯಕ್ಷಗಾನ ಕಲೆ ಜೀವಂತವಾಗಿದೆ ಅಂತಾನೆ ಹೇಳ್ಬಹುದು. ಈ ಮೇಳಗಳ ವ್ಯವಸ್ಥೆಯಲ್ಲಿ ಏನಾದ್ರೂ ಬದಲಾವಣೆ ಬರ್ಬೇಕಾ ಅಥವಾ ಮೇಳಗಳು ಇನ್ಯಾವುದಾದ್ರೂ ಕಲಾವಿದರ ಬದುಕನ್ನ ಸುಧಾರಿಸ್ಲಿಕ್ಕೆ? ಯಾಕೆಂತಂದ್ರೆ ಕಲೆಯ ಶ್ರೀಮಂತಿಕೆನೆ ಬೇರೆ, ಕಲಾವಿದ ಅಷ್ಟು ಶ್ರೀಮಂತನಾಗಿಲ್ಲ ಈಗಿನವರೆಗೂ. ಕಲಾವಿದರ ಬದುಕನ್ನ ಮತ್ತು ಸುಧಾರಿಸ್ಲಿಕ್ಕೆ ಮೇಳಗಳು ಯಾವ ರೀತಿಯ ಕ್ರಮವನ್ನು ಅನುಸರಿಸ್ಕೋಬಹುದು ಅಂತ ನಿಮ್ಮ ಅನಿಸಿಕೆ? ಇಲ್ಲ ಮೇಡಮ್, ಇದ್ರ ವ್ಯವಸ್ಥೆ ಹೀಗೆ. ಯಕ್ಷಗಾನ ಯಾವುದು ರಾತ್ರಿ ಕಲೆಯೋ ಅದ್ರ ವ್ಯವಸ್ಥೆ ಹೀಗೆ. ಯಾಕೆ ನಿರ್ದಿಷ್ಟವಾಗಿ ಒಂದು ಪ್ಲೇಸ್ ಅಂತ ಇರುವುದಿಲ್ಲ. ಯಾವುದೋ ಗದ್ದೆ ಬಯಲು, ಅಲ್ಲಿ ಆ ವ್ಯವಸ್ಥೆ ಬಿಟ್ಟರೆ ಬೇರೆ ವ್ಯವಸ್ಥೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಯೋಚನೆ ಮಾಡಿದ್ರೆ ಮೊದಲಿಗಿಂತ ತುಂಬಾ ಸುಧಾರಣೆ ಆಗಿದೆ. ಈಗ ಸಮಯ ಮಿತಿ ಇರ್ಬೋದು ಅಥವಾ ದೇವಸ್ಥಾನದಲ್ಲಿ ಹೊರಡುವಂಥ ಮೇಳಗಳ ಬದಲಾವಣೆ ಇರ್ಬೋದು, ಅದನ್ನೆಲ್ಲ ತುಂಬಾ ಬದಲಾವಣೆ ಆಗಿದೆ. ಇನ್ನು ಡೇರೆ ಮೇಳ ಅಂದ್ರೆ ಶುದ್ಧ ವ್ಯಾಪಾರೀಕರಣ ಮೇಳ. ಅದರಲ್ಲೂ ಈಗ ಮೊದಲಿದ್ದಾಗಿಲ್ಲ, ಸಂಬಳಗಳ ವ್ಯತ್ಯಾಸ ಇರ್ಬೋದು, ಅದರಲ್ಲಿ ತುಂಬಾ ಬದಲಾವಣೆ ಆಗಿದೆ. ಇನ್ನೂ ಬದಲಾವಣೆ ಈ ವ್ಯವಸ್ಥೆಯಲ್ಲಿ ಕಷ್ಟ ಅಂತ ನನಗನ್ನಿಸ್ತದೆ. ಅಂದ್ರೆ ಯಾಕೆಂದ್ರೆ ಇದು ಸಾಮೂಹಿಕ ಕಲೆ ಆದ್ರಿಂದ, ಯಾವ ಒಬ್ಬರಿಂದ ಆಗುವ ಕಲೆ ಅಲ್ವಲ್ಲ. ಮೇಳ ಅಂದ್ರೆ 10 ಜನ ಇರ್ತಾರೆ, ಒಬ್ರಿಗೆ ವ್ಯವಸ್ಥೆ ಮಾಡಿದ್ರೆ ಎಲ್ಲರಿಗೂ ವ್ಯವಸ್ಥೆ ಮಾಡಬೇಕು. ಒಂದ್ ದಿವ್ಸ ಇವತ್ತು ಇಲ್ಲಿ ವ್ಯವಸ್ಥೆ ಮಾಡ್ಬೋದು, ನಾಳೆ ಮತ್ತೊಂದ್ ಕಡೆಗೆ ಹೇಗಿರ್ತದೆ ಗೊತ್ತಿಲ್ಲ, ಕಾಂಟ್ರಾಕ್ಟ್ ಪಾರ್ಟಿ ಮಾಡಬೇಕಾಗ್ತದೆ. ಅವನ ತೀರಾ ಒತ್ತಡ ಹಾಕಿದ್ರೆ ಅವ ಆಟ ಬೇಡ ಅಂತ ಹೇಳ್ತಾನೆ. ಆಟ ಬೇಡಾದ್ರೆ ಯಜಮಾನ್ರಿಗೂ ಆಟ ಇಲ್ಲ, ಕಲಾವಿದರಿಗೂ ಆಟ ಇಲ್ಲ. ಮೊದಲು ಹೇಗಿತ್ತು, ಸೀಸನ್ ಸಂಬಳ ಆಗಿತ್ತು, 6 ತಿಂಗಳಿಗೆ ಇಂತಿಷ್ಟು ಅಂತ. 7 ರಜೆ ಬೇರೆ ಇರ್ತಾ ಇತ್ತು. ಆ 7 ರಜೆಗೂ ಸಂಬಳ ಆ್ಯಡ್ ಆಗ್ತಾ ಇತ್ತು. ಕೊರೋನಾ ಬಂದ ನಂತರದಲ್ಲಿ ನಾವು ದಿನಗೂಲಿ ಕಾರ್ಮಿಕರಾದೆವು ಕಲಾವಿದರು.
ನಮಗೆ ಆಟ ಇದ್ರೆ ಮಾತ್ರ ಸಂಬಳ, ಅದರ ಸಂಬಳ ಇಲ್ಲ. ಆ ಸ್ಥಿತಿ ಕೊರೋನಾ ಬಂದ ನಂತರ ಬಂತು. ಈ ಸೀಸನ್ ಸಂಬಳ ಇಲ್ಲ. ಹಾಗೆ ಇನ್ನೂ ಉಂಟು ಈ ಮಂದಿರತಿ ಅಂತ ಗೌರ್ಮೆಂಟ್ ಏಡೆಡ್ ದೇವಸ್ಥಾನಗಳ ಮೇಳಗಳೆಲ್ಲ ವ್ಯವಸ್ಥೆ ಚೆನ್ನಾಗಿ ಉಂಟು. ಮತ್ತೆ ನೋಡ್ಕೊಳ್ಳೋ ರೀತಿ ಮಳೆಗಾಲದ ಆಟಗಳು ಉಂಟು. ತುಂಬಾ ಬದಲಾವಣೆ ಆಗಿದೆ, ಇನ್ನೂ ಆಗಬಹುದು ಕಾಲಕ್ಕೆ ತಕ್ಕಂತೆ, ಅನಿವಾರ್ಯ. ಪ್ರತಿ ವ್ಯಕ್ತಿ ಬದುಕಿನಲ್ಲಿ ಹೇಗೆ ಬದಲಾವಣೆಯೋ ಪ್ರತಿಯೊಂದು ಕ್ಷೇತ್ರ ಮತ್ತು ಪ್ರತಿಯೊಂದು ರಂಗದಲ್ಲಿ ಬದಲಾವಣೆ ಅನಿವಾರ್ಯ, ಕಾಲಕ್ಕೆ ತಕ್ಕಂತೆ ಆಗಿದೆ. ಈಗ ಹವ್ಯಾಸಿ ಕಲಾವಿದ್ರ ಬಗ್ಗೆ ಅಂದ್ರೆ ಯಕ್ಷಗಾನ ಕಲೆ ನಿರಂತರವಾಗಿ ಸಾಗ್ಲಿಕ್ಕೆ ಪ್ರತಿಯೊಬ್ಬನು ನೋಡುಗನೇ ಆದ್ರೂ ಕೂಡ ಕಷ್ಟನೇ. ಈ ಹವ್ಯಾಸಿ ಕಲಾವಿದ್ರು ಅಂತ ತುಂಬಾ ಜನ ಇದ್ದಾರೆ. ಆ ಕಲಾವಿದರಿಗೂ ಈ ಮೇಳದ ವೃತ್ತಿಯಾಗಿ ಸ್ವೀಕರಿಸಿದ ಕಲಾವಿದರಿಗೂ ಇದು ಅಜಗಜಾಂತರ ವ್ಯತ್ಯಾಸ ಕಂಡು ಬರ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಅದು ನಿರಂತರ ವ್ಯತ್ಯಾಸ ಇರುವುದು ಅನಿವಾರ್ಯ. ನಾವು ನಿರಂತರ ಅದರಲ್ಲಿ ಕೃಷಿ ಮಾಡ್ತಾ ಇರೋರು, ಅವರು ಅಪರೂಪಕ್ಕೆ ಮಾಡುವುದು, ಹಾಗಾಗಿ ವ್ಯತ್ಯಾಸ ಇದ್ದೇ ಇರ್ತದೆ. ಈಗ ಉದಾಹರಣೆಗೆ ಒಂದು ಕ್ಷೇತ್ರದಲ್ಲಿ ಯಾವುದೋ ಒಂದು ಅಂಗಡಿಯಲ್ಲಿ ನಾನು ಅವತ್ತು ಒಂದ್ ದಿವಸಕ್ಕೆ ಕೆಲ್ಸಕ್ಕೆ ಹೋದ್ರೆ ನನ್ನಲ್ಲಿ ವ್ಯತ್ಯಾಸ ಯಾರು ಬಂದು ನೋಡ್ತಾರೆ, ಇವ ಈ ಅಂಗಡಿ ಕೆಲಸ ಮಾಡುವ ಅಲ್ಲ ಅಂತ. ನಮಗೂ ಗೊತ್ತುಂಟು, ಸಾಮಾನು ಕೊಡ್ಲಿಕ್ಕೆ ಗೊತ್ತುಂಟು, ತಕೊಳ್ಳಿಕ್ಕೆ ಗೊತ್ತುಂಟು. ಹಾಗಾಗಿ ಹವ್ಯಾಸಿ ಕಲಾವಿದರ ನಿಲುವೇ ಬೇರೆ, ವೃತ್ತಿ ಕಲಾವಿದರ ನಿಲುವೇ ಬೇರೆ. ಹವ್ಯಾಸಿ ಕಲಾವಿದರು ಹೇಗೆ ಅಂದ್ರೆ ಈಗ ಉಳಿದೆಲ್ಲ ಕ್ಷೇತ್ರವನ್ನು ನಾವು ನೀವು ನೋಡಿದೀವಿ. ಭರತನಾಟ್ಯ ಇರ್ಬೋದು, ಭರತನಾಟ್ಯದ ಹವ್ಯಾಸಿ ಕಲಾವಿದರು ಅಂತಿಲ್ಲ. ಬೇಡ ಶಾಸ್ತ್ರೀಯ ಸಂಗೀತ ಹವ್ಯಾಸಿ ಶಾಸ್ತ್ರೀಯ ಸಂಗೀತಗಾರ ಅಂತಿಲ್ಲ. ಅದು ಯಕ್ಷಗಾನ ದುರಂತ, ಯಕ್ಷಗಾನದಲ್ಲಿ ಮಾತ್ರ ಇರೋದು. ನಾವು ಹವ್ಯಾಸಿಗಳು, ನಮಗೂ ಅಷ್ಟೇ ಬೆಲೆ ಕೊಡಬೇಕು, ನಮ್ಮನ್ನು ಹಾಗೆ ಕಂಡುಕೊಳ್ಬೇಕು ಅಂದ್ರೆ ಇವ್ರು ಹಾಗೆ ಮಾಡ್ಬೇಕು. ಈಗ ಉದಾಹರಣೆ ಕೊಡ್ತೇವೆ, ಬೆಳೆಯೂರು ಸಂಜಯ್ ಅಂತಿದ್ದಾರೆ. ಅವರಿಗೆ ಇದು ಹವ್ಯಾಸ, ಆದ್ರೆ ಅವ್ರು ನಿಂತಾಗ ಹವ್ಯಾಸಿ ಅನ್ಸುದಿಲ್ಲ. ಅಷ್ಟು ಪರಿಶ್ರಮ ಉಂಟು. ಅಷ್ಟು ಪರಿಶ್ರಮದ ಮೂಲಕವಾಗಿ ಹವ್ಯಾಸಿ ಕಲಾವಿದರು ವೃತ್ತಿ ಕಲಾವಿದರಲ್ಲಿ ಗುರುತಿಸಿಕೊಳ್ಳುವ ಸಾಧ್ಯತೆಗಳು ಉಂಟು. ಆದ್ರೆ ಇವರು ಹೊರಗಡೆಯಿಂದ ಹೆಚ್ಚು ಮಾತಾಡ್ತಾರೆ ಬಿಟ್ರೆ ಒಳಗೆ ಬಂದು ಗುರುತಿಸಿಕೊಳ್ಳುವುದಿಲ್ಲ, ಅದ್ರ ಬಗ್ಗೆ ಪ್ರಯತ್ನ ಮಾಡುವುದೂ ಇಲ್ಲ. ಹಾಗಾಗಿ ಅಂತರ ಹಾಗೆ ಉಂಟು. ನಮ್ದು ನಿರಂತರ ವೃತ್ತಿ ಅಲ್ವಾ, ಅವ್ರಿಗೆ ಆಗಲ್ಲ, ಅಪರೂಪಕ್ಕೆ ಮಾಡೋದಲ್ವ. ಅವ್ರು ಮೇಕಪ್ ನೋಡ್ರೆ ಗೊತ್ತಾಗುತ್ತದೆ, ಅವ್ರ ಹವ್ಯಾಸಿಗಳು ನಿಂತು ನೋಡ್ರೆ ಗೊತ್ತಾಗ್ತದೆ. ಬಲಗಡೆ ರಂಗಸ್ಥಳದ ಬಲಕ್ಕೆ ಯಾವ್ದು ಇರಬೇಕು, ಎಡಕ್ಕೆ ಯಾರಿರ್ಬೇಕು, ಇದೆಲ್ಲ ಒಂದು ಕ್ರಮ ಉಂಟು. ಅವ್ರನ್ನು ಹೀಗೆ ರೌಂಡ್ ಹಾಕುವಾಗೆ ಗೊತ್ತಾಗ್ತದೆ ಇವರು ಹವ್ಯಾಸಿಗಳು ವೇಷ ಮಾಡುವರಲ್ಲ ಅಂತ. ಮಾತಾಡೋ ಒಂದು ಶ್ರುತಿ ಬೇಕು, ಅದು ಯಾವುದೂ ಜ್ಞಾನ ಇಲ್ಲದಿದ್ದಾಗ ಅವ ಹವ್ಯಾಸಿನೇ ಅವ ಹಾಗಾಗಿ ಹಾಗೆ ಇರುವುದೇ ಅವನು. ಯಕ್ಷಗಾನದಲ್ಲಿ ಹಾಸ್ಯ ಒಂದು ಯಕ್ಷಗಾನದ ಅಂಗ ಅದೊಂದು. ಆದ್ರೆ ಹಾಸ್ಯ ಮಾಡುವಾಗ ಎದುರುಗಡೆ ಇರುವ ಕಲಾವಿದರನ್ನ ಅವರ ಗೌರವಕ್ಕೆ ಧಕ್ಕೆ ಬರುವಂತ ಒಂದಷ್ಟು ಮಾತುಗಳನ್ನ ನಾವು ಪ್ರೇಕ್ಷಕರಾಗಿ ಕೂತಾಗ ಕಾಣ್ತದೆ. ಆ ಸಂಸ್ಕೃತಿ ಮುಂದುವರಿಬೇಕಾ ಬೇಡ? ಯಾಕಂದ್ರೆ ವೈಯಕ್ತಿಕ ವಿಚಾರವನ್ನು ಹೇಳಿಕೊಂಡು ಹಾಸ್ಯ ಮಾಡುದಿರ್ಲಿ, ಪಾತ್ರ ಪೋಷಣೆ ಮಾಡುದಿದ್ರೆ ಕಲೆ ಬೇಕಾಗಿಲ್ಲ, ಬೇರೆ ರಂಗನೂ ಆಗ್ಬೋದು. ಯಕ್ಷಗಾನ ಆಗ್ಬೇಕು ಅಂತಿಲ್ಲ. ಅದಕ್ಕೆ ವೈಯಕ್ತಿಕ ವಿಚಾರದ ಮೂಲಕವಾಗಿ ರಂಜಿಸ್ತಾನೆ ಅಂತಾದ್ರೆ ಅವನಲ್ಲಿ ಒಳಗೆ ಸತ್ವ ಇಲ್ಲ ಅಂತ ಅರ್ಥ. ಅದು ಟೊಳ್ಳು. ಎಲ್ಲರೂ ಅಪರೂಪಕ್ಕೆ ಒಂದು ಹಿಂಗೆ ಹಾದು ಹೋಗ್ಲಿ ಬೇಕಿದ್ರೆ. ಇನ್ನು ಕಲಾವಿದ ಟೊಳ್ಳಾದ್ರೂ ಪ್ರೇಕ್ಷಕರು ಅದಕ್ಕೆ ಚಪ್ಪಾಳೆ ಹಾಕ್ತಾರೆ. ನಾವು ಪ್ರಾಮಾಣಿಕ ಒಪ್ಕೊಳ್ತೇವೆ, ನಮ್ಮಲ್ಲಿ ವೈಯಕ್ತಿಕ ವಿಚಾರ ಬಂದ್ರೆ ನಮ್ಮಲ್ಲಿ ಪೊಳ್ಳುತನ ಉಂಟು ಅಂತ. ಅದೇ ರೀತಿಯಾಗಿ ವೈಯಕ್ತಿಕ ವಿಚಾರ ಹೇಳಿದಾಗ ಅಗ್ಗದ ಮನೋರಂಜನೆಗೆ ಅಂತ ಸ್ವೀಕರಿಸಿ ನೀವು ಚಪ್ಪಾಳೆ ಹಾಕ್ತಿರಲ್ಲ, ನೀವು ಸತ್ವಯುತರೋ ಪೊಳ್ರೋ ಅಂತ ನೀವು ಯೋಚನೆ ಮಾಡ್ಕೊಳ್ಳಿ. ಹೌದು, ಯಾಕೆಂತಂದ್ರೆ ಇತ್ತೀಚಿನ ದಿನದಲ್ಲಿ ಒಂದೆರಡು ಯಕ್ಷಗಾನ ಪ್ರದರ್ಶನವನ್ನು ನೋಡಿದಾಗ ಆ ಕಲಾವಿದರ ವೈಯಕ್ತಿಕ ವಿಚಾರಗಳನ್ನ ರಂಗದ ಮೇಲೆ ತಂದು ಮನೋರಂಜನೆಗೆ ಒಳಪಡಿಸಿರುವಂತಹ ಘಟನೆಗಳನ್ನ ನಾವು ನೋಡಿದ್ದೇವೆ. ಅದು ಯಾಕೋ ಅಷ್ಟು ನಮಗೆ ಹಿಡಿಸ್ಲಿಲ್ಲ. ಪ್ರಸಂಗಕ್ಕೆ, ಪಾತ್ರಕ್ಕೆ, ಕತೆಗೆ ಅನುಕೂಲವಾಗಿ ಹೊಂದಾಣಿಕೆ ಇದ್ದರೆ ಅದನ್ನ ಸೇರಿಸಬಹುದು. ಉದಾಹರಣೆಗೆ ನಾನು ಬ್ರಹ್ಮಕ್ಕೆ ಬರೆದ ಈಶ್ವರನ ಮಾಡಿದ್ದು, ಇನ್ನೊಬ್ಬ ಕಲಾವಿದರು ಬ್ರಹ್ಮನ ಮಾಡಿದ್ದು. ಅವನ ತಲೆಯನ್ನ ಚಿವುಟುವ ಕಾಲಕ್ಕೆ ಬೇಡ ಶಂಕರ, ನನ್ನ ಹೆಸರು ಶಂಕರ, ಪ್ರಸಂಗದಲ್ಲೂ ಶಿವನಿಗೆ ಶಂಕರ ಅಂತ ಹೊಂದಾಣಿಕೆ ಆಗುದಿದ್ರೆ ಅದನ್ನು ಬಳಸ್ಕೊಳ್ಬಹುದು, ತೊಂದರೆ ಇಲ್ಲ. ಇದು ಒಟ್ಟು ಅಪಸವ್ಯವಾಗಿ ತುರುಕುವುದು ಒಳ್ಳೇದಲ್ಲ. ಒಂದು ಪಾತ್ರದಲ್ಲಿ ಯಕ್ಷಗಾನ ರೀಟೇಕ್ ಇಲ್ಲದೆ ಇರುವಂತಹ ಕಲೆ ಅಂತಾನೆ ಕರಿತೀವಿ. ಒಂದು ಪಾತ್ರದಲ್ಲಿ ಭಾವನೆ, ನಟನೆ ಮತ್ತು ನೃತ್ಯ, ಈ ಮೂರನ್ನ ಸಮತೋಲನಗೊಳಿಸೋದು ಎಷ್ಟು ಕಷ್ಟ. ಮುಂದಿನ ಪೀಳಿಗೆಯವರಿಗೆ ಇದು ಒಂದು ನಿಮ್ಮ ಸಲಹೆ ಆಗ್ಬೇಕು. ಇದು ನೃತ್ಯ ಬೇರೆ, ನಾಟ್ಯ ಬೇರೆ. ಇದು ಸಮತೋಲನ ಹೇಗೆ ಅಂದ್ರೆ ಒಂದು ಪದ್ಧತಿ ಸ್ಥಾಯಿ ಭಾವದ ಯೋಚನೆ ಮಾಡ್ಕೊಳ್ಬೇಕು. ನಾವು ಮಾಡಿದ ಪಾತ್ರ ಯಾವುದು? ಕೃಷ್ಣನು ಕ್ಯಾದಿಗೆ ಮುಂದರೆ ವೇಷ, ಅಭಿಮನ್ಯು ಕ್ಯಾದಿಗೆ ಮುಂದರೆ ವೇಷ, ಸುಧನ್ವನು ಕ್ಯಾದಿಗೆ ಮುಂದರೆ ವೇಷ. ಮೂರು ವ್ಯತ್ಯಾಸ ಉಂಟು.
ಅಭಿಮನ್ಯುನ ಚುರುಕು ಮತ್ತು ನಾಟ್ಯಗಳೇ ಬೇರೆ, ಸುಧನ್ವನ ಪ್ರೌಢತೆಯ ನಾಟ್ಯ ಬೇರೆ, ಕೃಷ್ಣನ ಲಾಲಿತ್ಯ ನಾಟ್ಯಗಳೇ ಬೇರೆ. ಇದರಲ್ಲಿ ವ್ಯತ್ಯಾಸಗಳು ಕಾಣಬೇಕು. ಯುವ ಕಲಾವಿದರಂತೂ ಇದನ್ನು ಗುರುತಿಸಿಕೊಳ್ಳಲೇಬೇಕು. ಯಾವುದೋ ಒಂದು ವೇಷಕ್ಕೆ ಅವನು ತುಂಬಾ ಗಿರ್ಕಿ ಹೊಡೆದಿದ್ದಾನೆ ಅಂತ ಅಥವಾ ಮಂಡಿ ಹಾಕಿದ್ದಾನೆ ಅಂತ ಎಲ್ಲ ಕ್ಯಾದಿಗೆ ಮುಂದೆ ಕಟ್ಕೊಂಡು ಮಂಡಿ ಹಾಕೋದಲ್ಲ, ಅದು ಒಳ್ಳೇದು ಅಲ್ಲ. ಅದು ಬೇಕು. ಯಾವ ಪಾತ್ರಕ್ಕೆ, ಯಾವ ಪ್ರಸಂಗಕ್ಕೆ, ಯಾವ ಸನ್ನಿವೇಶಕ್ಕೆ ಎದುರಿಗಿದ್ದ ವೇಷಧಾರಿಗಳು ಯಾರು, ಇದನ್ನು ನೋಡಿ ಅದನ್ನ ತುಲನೆ ಮಾಡಿ ಹಾಕೊಳ್ಬೇಕು, ನಾವು ಬಳಸ್ಕೊಳ್ಬೇಕು, ಅದು ಒಳ್ಳೆಯದು. ಇನ್ನು ಪ್ರಸಂಗದ ದೃಷ್ಟಿಯಲ್ಲಿ ಒಂದು ನಾಟ್ಯಕ್ಕೆ ಒಂದು 15 ನಿಮಿಷ ನಾಟ್ಯ ಮಾಡುವುದು, 3 ನಿಮಿಷ ಮಾತಾಡೋದು, ಅದು ಒಳ್ಳೆಯದಲ್ಲ. ತ್ರಿವಿಡೆ ಏಕ ಕೋರೆ, ಹೀಗೆ ಒಂದೊಂದು ಪದ್ಯ 3 ತಾಳಗಳಲ್ಲಿ ಸಂಚಾರ ಆಗ್ತದೆ. ಆವಾಗ ಅವ 3 ತಾಳಗಳಿಗೆ ನೃತ್ಯ ಮಾಡುವುದಲ್ಲ, ಅದ್ರ ಒಂದೊಂದು ಬಳಸ್ಕೊಳ್ಬೇಕು, ಮತ್ತೊಂದು ಸ್ಕಿಪ್ ಮಾಡಬೇಕು. ಇನ್ನು ಕೊನೆಯದೆಲ್ಲ ಕೊರೆ ತಾಳ, ಅದರಲ್ಲಿ ತುದಿಯಲ್ಲೂ ಮತ್ತೆ ಬಳಸ್ಕೊಳ್ಬೇಕು. ಹಾಗೆ ಮಾಡಿ ಕಲಾವಿದನು ಅಂದ್ರೆ ಅವನ ಪಾತ್ರವೂ ಜೀವಂತವಾಗಿರ್ತದೆ, ಸನ್ನಿವೇಶವೂ ಜೀವಂತ ಆಗ್ತದೆ, ಜೊತೆಯಲ್ಲಿ ಪ್ರೇಕ್ಷಕರಲ್ಲಿ ನೆನಪು ಉಟ್ಕೊಳ್ಳಿಕ್ಕೂ ಆಗ್ತದೆ ಅವ್ನು ಒಳ್ಳೇದು ಮಾಡದಂತ. ಆ ದಿಶೆಯಲ್ಲಿ ಕಲಾವಿದರು ತುಂಬಾ ಪ್ರಯತ್ನ ಪಡ್ಬೇಕು. ಈಗ ಹೇಗಾಗಿದೆ ಅಂದ್ರೆ ಒಂದಿಷ್ಟು ಕುಣಿಯುವುದು ಹಾಗಾಗ್ಬಿಟ್ಟಿದೆ. ಅದಲ್ಲ, ಪಾತ್ರಕ್ಕೆ ಅನುಗುಣವಾಗಿ ಕುಣಿಬೇಕು. ಆ ಕುಣಿತಾದ್ರೂ ನಾಟ್ಯವಾಗಿರ್ಬೇಕು, ಕುಣಿಯುವುದಲ್ಲ. ಹಾಗಿದ್ರೆ ರಂಗಕ್ಕೆ ಒಳ್ಳೇದು, ಕಲೆಗೆ ಒಳ್ಳೇದು. ಆವಾಗ ನಾವು ಶಾಸ್ತ್ರೀಯ ಮಾಡಬೇಕು ಅಂತ ಹೇಳಿದಕ್ಕೆ ಒಂದು ಬೆಲೆ ಬರ್ತದೆ. ಹೌದು. ಭಾಗವತರು ಯಕ್ಷಗಾನದ ಅವಿಭಾಜ್ಯ ಅಂಗ. ಸೊ ಭಾಗವತರು ಮತ್ತು ಕಲಾವಿದರ ನಡುವೆ ಸಮತೋಲನ ಅಥವಾ ಹೊಂದಾಣಿಕೆ ಇಲ್ಲದೆ ಹೋದ್ರೆ ಇಡೀ ಪ್ರಸಂಗ ಹಾಳಾಗ್ತದೆ. ಸೊ ಆ ಸಮತ್ವವನ್ನ ಅಥವಾ ಹೊಂದಾಣಿಕೆಯನ್ನ ಹೇಗೆ ಸಾಧಿಸ್ತೀರಾ? ಒಂದು ಮಾನಸಿಕ ಹೊಂದಾಣಿಕೆ, ಮತ್ತೊಂದು ಪ್ರಸಂಗ ಹೊಂದಾಣಿಕೆ, ಇನ್ನೊಂದು ಸನ್ನಿವೇಶ ಹೊಂದಾಣಿಕೆ. ಇದು 3 ಬೇಕೇ ಬೇಕು. ಭಾಗವತರಿಗೆ ಪ್ರಧಾನವಾಗಿ ಬೇಕು. ಯಾಕಂದ್ರೆ ನನ್ನೊಬ್ಬನೊಟ್ಟಿಗೆ ಹೊಂದಾಣಿಕೆ ಮಾಡ್ಕೊಂಡ್ರೆ ಆಗೋದಿಲ್ಲ. ಒಂದು ಪ್ರಸಂಗ 10 ಜನ ಕಲಾವಿದರು ಬರ್ತಾರೆ, 10 ಜನರಿಗೆ ಬೇಕಾದಂಗೆ ಆ ಪಾತ್ರಕ್ಕೆ ಬೇಕಾದಂಗೆ ಅವ್ರು ಪದ್ಯ ಹೇಳಬೇಕಾಗ್ತದೆ. ಸನ್ನಿವೇಶವನ್ನ ಕಟ್ಟಿ ನಿಲ್ಲಿಸುವುದು ಕಲಾವಿದನಾದರೂ ಸನ್ನಿವೇಶಕ್ಕೆ ಆಧಾರವಾಗಿ ನಿಲ್ಲುವುದು ಅಥವಾ ಬೆನ್ನೆಲುಬಾಗಿ ನಿಲ್ಲುವುದು ಭಾಗವತರು. ಹೇಗೆ ಅಂದ್ರೆ ಮೊದಲೆಲ್ಲ ಹೇಗಿತ್ತು ಅಂದ್ರೆ ಭಾಗವತ ಕಲಾವಿದನ ಬೆನ್ನು ನೋಡಿ ಭಾಗವತ ಪದ್ಯ ಹೇಳೋದು. ಈಗೂ ಹಾಗೆ ಹಿಂದೆ ನೋಡಿದೆ ಅಲ್ವಾ? ಇಂಥ ಅಭಿನಯವನ್ನು ಕಲಾವಿದ ಮಾಡ್ತಾನೆ, ಇದಕ್ಕೆ ಇದು ಬೇಕು ಅಥವಾ ಈ ಸನ್ನಿವೇಶಕ್ಕೆ ಬೇಡ, ಅದೆಲ್ಲ ಭಾಗವತರಿಗೆ ಅಳಿತಾ ಇದ್ರು. ಹಾಗಾಗಿ ಪ್ರದರ್ಶನದ ಮೌಲ್ಯ ಹೆಚ್ಚಿರ್ತು ಮೊದಲು. ಈಗ ಹೇಗಾಗಿದ್ದಾರೆ, ಒಟ್ಟಾರೆ ಪ್ರಸಂಗ ಒಳ್ಳೇದು ಮಾಡುವುದಲ್ಲ. ಕಲಾವಿದನಾಗಿರ್ಲಿ, ಹಿಮ್ಮೇಳದಾಗಿರ್ಲಿ, ಇದು ನಿಷ್ಠುರ ಆಗ್ಬೋದು, ಕ್ಷಮೆ ಇರಲಿ. ಪ್ರತಿಯೊಬ್ಬ ಭಾಗವತರಾವು ಅವ್ರು ಕಾಣಿಸ್ಕೊಳ್ಬೇಕು ಅಂತ ಹೋರಾಟ ಮಾಡುದು. ಒಬ್ಬ ಭಾಗವತರಾದವರು ಅವ್ರು ಕಾಣಿಸ್ಕೊಳ್ಬೇಕು ಅಂತ ಹೋರಾಟ ಮಾಡಿದರೆ ಪ್ರಸಂಗ ಕಾಣುವುದೇ ಇಲ್ಲ. ಒಟ್ಟು ಯಕ್ಷಗಾನ ಕಾಣಬೇಕು, ಒಟ್ಟು ಪ್ರಸಂಗ ಕಾಣಬೇಕು ಅಂತ ಮಾತ್ರ ಹೋರಾಟ ಮಾಡಿದ್ರೆ ಇಡೀ ಪ್ರದರ್ಶನ ಒಳ್ಳೇದಾಗ್ತದೆ. ಆ ಪ್ರದರ್ಶನ ಒಳ್ಳೇದಾದಾಗ ಸಣ್ಣ ವೇಷ ಮಾಡಿದವನು ಕಾಣಿಸ್ಕೊಳ್ತಾನೆ, ಆಟ ಒಳ್ಳೇದಾಯ್ತು ಅಂತ ಹೇಳ್ತೇವೆ. ಕೆಲವೊಮ್ಮೆ ಏನಾಗ್ತದೆ, ಪದ್ಯ ಒಂದು ಒಳ್ಳೇದಾಯ್ತಾ ಹೀಗೆ ಬರ್ತದೆ. ಅದು ಆಗ್ಬಾರ್ದು, ನನ್ನ ರಿಕ್ವೆಸ್ಟ್. ಅದು ಯಕ್ಷಗಾನವನ್ನ ಗಂಡು ಕಲೆ ಅಂತಾನೆ ಗುರುತಿಸಿದ್ದಾರೆ. ಈಗ ಹೆಣ್ಮಕ್ಳು ಕೂಡ ಯಕ್ಷಗಾನ ಕಲೆಯನ್ನ ಅತಿ ಹೆಚ್ಚಿನದಾಗಿ ಸ್ವೀಕರಿಸ್ತಾ ಇದ್ದಾರೆ, ಕ್ಷೇತ್ರಕ್ಕೆ ಬರ್ತಿದ್ದಾರೆ. ಅಶ್ವಿನಿ ಕೊಂಡದಕುಳಿ ಇರ್ಬೋದು, ನಾಗಶ್ರೀ ಇರ್ಬೋದು, ಅರ್ಪಿತಾ ಹೆಗಡೆ ಇರ್ಬೋದು, ಹಲವಾರು ಜನ ಹೆಣ್ಮಕ್ಳು ಯಕ್ಷಗಾನ ಕಲೆಗೆ ಆಕರ್ಷಿತರಾಗ್ತಿದ್ದಾರೆ, ಬರ್ತಿದ್ದಾರೆ, ಅವರ ಕೊಡುಗೆಯನ್ನು ನೀಡ್ತಿದ್ದಾರೆ. ಇನ್ನು ಮಹಿಳಾ ಕಲಾವಿದರು ಹೆಚ್ಚಾಗ್ಬೇಕಾ ಅಥವಾ ಹೆಚ್ಚು ಆಗ್ಬೇಕು ಅಂತಂದ್ರೆ ಅವರು ಹೇಗೆ ಯಕ್ಷಗಾನ ಕಲೆಯನ್ನ ಕಲ್ತ್ಕೋಬೇಕು? ಮೇಡಮ್, ಇದು ಕಲೆ ಯಾರ ಆಸ್ತಿ ಅಲ್ಲ, ಯಾರು ಬರ್ಬೋದು. ಕಲೆಗೆ ಅಪಚಾರ ಆಗಿದ್ರೆ ಆಯ್ತು ಅಷ್ಟೇ. ಇದು ಅವ್ರು ಬರ್ಬೇಕು, ಆ ಜಾತಿ, ಅದು ಯಾವುದು ಇಲ್ಲ. ಕಲೆಗೆ ಎಲ್ಲರೂ ಬಳಸಬಹುದಾದ, ಎಲ್ಲರೂ ನೋಡಬಹುದಾದಂತ ಒಂದು ಪ್ರದರ್ಶನ ಆಗ್ಬೇಕು. ಈಗ ನಮ್ಮಲ್ಲಿ ಪಾವಿತ್ರ್ಯದ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ನಮ್ಮಲ್ಲಿ ಒಂದು ಗಣಪತಿ ಪೂಜೆ ಅಂತ ಉಂಟು, ಚೌಕಿ ಅಂತ ಉಂಟು. ಅದಕ್ಕೊಂದು ಬೇರೆ ಒಂದು ವ್ಯವಸ್ಥೆ ಅಂದ್ರೆ ಭಾವನೆಗಳು ಬೇರೆ ಉಂಟು. ದೇವರಿಟ್ಟಾಗ ಅದಕ್ಕೆ ಧಕ್ಕೆ ಆಗದೆ ವರ್ತನೆ ಮಾಡ್ರೆ ಆಯ್ತಪ್ಪ, ಅವರಷ್ಟೇ. ಗೊತ್ತಾಗಿರ್ಬೋದು ನಿಮ್ಗೆ. ಹಾಗಾಗಿ ಅವರನ್ನ ನಾನು ಸ್ವಾಗತಿಸ್ತೇನೆ. ಅವರಿಂದನೂ ತುಂಬಾ ಅನುಕೂಲಗಳು ಉಂಟು ಯಕ್ಷಗಾನಕ್ಕೆ. ಅವರಿಂದ ಕೆಲವು ಪ್ರದರ್ಶನ ಪ್ರೇಕ್ಷಕರು ಹೆಚ್ಚಾಗಿರ್ಬೋದು, ಯಾಕಂದ್ರೆ ಹೆಣ್ಣು ಒಂದು ಆಕರ್ಷಣೆ ಅದು. ಆದರೆ ಅವರಿಂದ ಇವರಿಂದ ಕೆಡ್ತು ಅಂತ ಹೇಳಿ ಸುಳ್ಳೆ. ಅವರಿಂದ ತುಂಬಾ ಒಳ್ಳೇದಾಗಿದೆ, ಅವ್ರು ಮತ್ತೆ ಬರಬೇಕು. ಇನ್ನೂ ಹೆಣ್ಣು ಮಕ್ಕಳು ಬರಲಿ ಯಕ್ಷಗಾನಕ್ಕೆ. ಆದರೆ ಯಕ್ಷಗಾನದ ಮರ್ಯಾದೆ, ಅವರ ಮರ್ಯಾದೆ, ಕಲೆಯ ಮರ್ಯಾದೆ, ರಂಗದ ಮರ್ಯಾದೆ ಎಲ್ಲ ಉಳಿಸ್ಕೊಂಡು ಬೆಳೀಲಿ ಅವರು.
ಹಾಗಿದ್ರೆ ಯಕ್ಷಗಾನಕ್ಕೆ ಈಗ ಮುಂಚೆ ಹೆಣ್ಮಕ್ಳಿಗೆ ಬೌಂಡ್ರೀಸ್ ಇತ್ತು, ಅಂದ್ರೆ ಯಕ್ಷಗಾನ ನೋಡ್ತಿದ್ರು ಬಿಟ್ರೆ ಯಕ್ಷಗಾನವನ್ನ ವೃತ್ತಿಯಾಗಿ ಸ್ವೀಕರಿಸ್ತಿರ್ಲಿಲ್ಲ ಹೆಣ್ಮಕ್ಳು. ಈಗ ಕಲಾವಿದ್ರೆ ಈಗ ಹೆಣ್ಮಕ್ಳಿಗೂ ಈಕ್ವಲ್ ಆಗಿರುವಂತ ಅವಕಾಶ ಇದೆ, ಬನ್ನಿ ಸ್ವಾಗತ ಅಂತ ಕರಿತಿದ್ದೀರಾ. ಹೌದು, ಆದ್ರೆ ಏನಾಗಿದೆ ಅಂದ್ರೆ ಅವ್ರ ಕಷ್ಟಗಳು ನಮ್ಗೆ ಅರ್ಥ ಆಗ್ತದೆ. ಈಗ ಒಂದು ಚೌಕಿ ಅಂದ್ರೆ ಪಬ್ಲಿಕ್ ಪ್ಲೇಸ್, ಅದು ಎಲ್ಲ ಗಣಸರೇ ಇರ್ತಾರೆ. ಅವಾಗ ಅವರ ಅವಸ್ಥೆಗಳು ತುಂಬಾ ನಾವು ನೋಡಿದ್ದೇವೆ. ಈಗ ನಮ್ಮ ಮಕ್ಕಳಿಗೆ ಬರಬಾರದು ಈ ಅವಸ್ಥೆ ಅಂತ ಒಮ್ಮೆ ಅನಿಸ್ತದೆ ನಮ್ಗೆ. ಯಾಕಂದ್ರೆ ಒಂದು ದೇಶದ ಬದಲಾವಣೆ ಮಾಡೋದಿರ್ಬೋದು, ಬೇರೆ ಒಂದು ರೂಮ್ ಬೇಕಾಗ್ತದೆ ಅವರಿಗೆ, ಅದು ಪ್ರಕೃತಿಯ ಅನಾನುಕೂಲಗಳು. ಅದಕ್ಕೆಲ್ಲ ಒಗ್ಗೊಂಡ್ರೆ ಈ ರಾತ್ರಿ ವ್ಯವಸ್ಥೆಯಲ್ಲಿ ಹೆಣ್ಣು ಮಕ್ಕಳಿಗೆ ಕಷ್ಟ ಆಗ್ಬೋದು. ಅದಕ್ಕಷ್ಟೆಲ್ಲ ನಾವು ನಿಲ್ತೇವೆ ಅಂತ ಅವ್ರಿಗೆ ಆತ್ಮವಿಶ್ವಾಸ ಇದ್ರೆ ಖಂಡಿತ ಬರ್ಬೋದು. ಅದಕ್ಕೇನಂತೆ. ಯಾವ ರಾಗ ಅಥವಾ ಯಾವ ಭಾಗವತರ ಗಾಯನ ಶೈಲಿ ನಿಮ್ಮ ಹೃದಯಕ್ಕೆ ಹತ್ತಿರವಾಗಿದೆ? ಎಲ್ಲರೂ ಚೆನ್ನಾಗೆ ಪ್ರದರ್ಶನವನ್ನ ಕೊಡ್ತಾರೆ, ಆದ್ರೆ ಒಬ್ಬ ಕಲಾವಿದನಾಗಿ ಯಾವ ಭಾಗವತರ ಗಾಯನ ಶೈಲಿ ನಿಮ್ಮ ಹೃದಯಕ್ಕೆ ಹತ್ತಿರವಾಗಿದೆ? ನನ್ನನ್ನು ತೋರಿಸಿಕೊಟ್ಟಿದ್ದು ಅಥವಾ ನಾನು ಯಕ್ಷಗಾನದಲ್ಲಿ ಒಂದು ಸ್ಟಾರ್ ವ್ಯಾಲ್ಯೂ ಸಿಗುವಂತೆ ಮಾಡಿದ್ದು ಧಾರೇಶ್ವರ ಭಾಗವತರು. ಅವರು ತುಂಬ ಅನುಕೂಲವಾಗಿ ನಮ್ಮನ್ನು ಕಾಣಿಸಿಕೊಟ್ಟಿದ್ದಾರೆ ಮತ್ತು ನಮ್ಮ ಬೆಳವಣಿಗೆ ತುಂಬ ಸಹಕಾರಿಯಾಗಿದ್ದಾರೆ. ನನ್ನ ಪ್ರಾರಂಭದ ದಿನಗಳಲ್ಲಿ ಗುಂಡುವಾಳದಲ್ಲಿ ಕಪ್ಪೆಕೆರೆ ಭಾಗವತರು ಜನರಿಗೆ ಹಿತವೋ ಅಹಿತವೋ ನನಗೆ ಗೊತ್ತಿಲ್ಲ, ನನಗೆ ಹಿತವಾಗಿದೆ. ಅದ ನಂತರದಲ್ಲಿ ಈಗಿನ ವರ್ತಮಾನದ ಕಾಲದ ಎಲ್ಲ ಭಾಗವತ ನನಗೆ ಇಷ್ಟವೇ. ಅದನ್ನ ಮತ್ತೆ ಇನ್ನು ರಾಗದ ಬಗ್ಗೆ ನನಗದ್ರ ಬಗ್ಗೆ ಜ್ಞಾನ ಇಲ್ಲ. ಮನಸ್ಸಿಗೆ ಹತ್ತಿರವಾದ ಪದ್ಯಗಳೇ ಹೇಳ್ಬೋದೇ ಬಿಟ್ಟರೆ ಇಂಥ ರಾಗ ಇಂಥ ಇದು ಅದ್ರ ಬಗ್ಗೆ ನನಗೆ ಜ್ಞಾನವೂ ಇಲ್ಲ. ಹಾಗಾಗಿ ಜ್ಞಾನ ಇದ್ರೆ ಮತ್ತೆ ಹೇಳ್ಬಾರ್ದಲ್ಲ. ಅದು ಈಗಿನ ವರ್ತಮಾನದ ಎಲ್ಲ ಭಾಗವತರು ಇಷ್ಟವೇ, ಅದ್ರ ಬಗ್ಗೆ ಮಾತೇ ಇಲ್ಲ. ಯಾವ ಪದ್ಯ ನಿಮ್ಮ ಮನಸ್ಸಿಗೆ ಹತ್ರ? ಅಂದ್ರೆ ಯಾವ ಪದ್ಯ ಅಂದ್ರೆ ಒಂದೊಂದು ಪಾತ್ರಕ್ಕೆ ಒಂದೊಂದು ಪದ್ಯ. ಈಗ ಉದಾಹರಣೆಗೆ ಈಗ ಯಕ್ಷಗಾನದಲ್ಲಿ ನಂಬರ್ 1 ನಂಬರ್ 2 ಹೀಗೆಲ್ಲ ಇರ್ತಾರೆ ಭಾಗವತರು. ಆದ್ರೆ ಅವ್ರ ಪದ್ಯಗಳ ಹತ್ತಿರ ಅಂದ್ರೆ ಒಂದೊಂದು ಪಾತ್ರಕ್ಕೆ ಒಂದೊಂದು ಬೇರೆ ಬೇರೆ ಪದ್ಯಗಳು ಇರ್ತದೆ. ಹಾಗಾಗಿ ಎಲ್ಲ ಪದ್ಯಗಳು ಹತ್ತಿರ ಅಂತ ಹೇಳ್ಬೋದು, ತೊಂದರೆ ಇಲ್ಲ, ಏನ್ ತೊಂದರೆ ಇಲ್ಲ. ಈಗ ಕಪ್ಪೆಕೆರೆ ಭಾಗವತರ ವಿಷಯವನ್ನ ಮಾತಾಡಿದೆ. ಚಿಟ್ಟಾಣೆ ಅಜ್ಜನೋ ಒಮ್ಮೆ ಹೇಳಿದ ಮಾತು ಅಂದ್ರೆ ಕಿವಿಗೆ ಕೇಳಲಿಕ್ಕೆ ಪ್ರೇಕ್ಷಕರಿಗೆ ಹಿತವಾಗಿರ್ಬೇಕು ಅಂತಲ್ಲ, ಆ ಕಲಾವಿದನನ್ನ ಕುಣಿಸೋದ್ರಲ್ಲಿ ಕೂಡ ಭಾಗವತರ ಪಾತ್ರ ಹೆಚ್ಚು ಅಂತ. ಕಪ್ಪೆಕೆರೆ ಭಾಗವತರು ನಿಜವಾದ ಕಲಾವಿದನನ್ನ ಕುಣಿಸ್ಲಿಕ್ಕೆ, ಅವರು ರಂಗದಲ್ಲಿ ನಿಂತ್ಲಿಕ್ಕೆ ಹೆಲ್ಪ್ ಅನ್ನ ಮಾಡ್ತಿದ್ರು ಅಂತ ಹೇಳಿದ ಒಂದು ಮಾತು. ಖಂಡಿತ. ನಾನು ಗುಂಡ್ಬಾಳ್ ಇರುವಾಗ ನಾನು ಫಸ್ಟ್ ಚಂದ್ರಾಸ್ ಛತ್ರಿ ವಿಷಯ ನನಗೇನು ಜ್ಞಾನ ಇಲ್ಲ. ಅವ್ರ ಮನೆ ಕರ್ಕೊಂಡೋಗಿ ಅವ್ರ ಮನೆ ಮಾಳಿಗೆ ಮೇಲೆ ನನಗೆ ಕುಣಿದು ಹಿಂಗ್ ಪದ್ಯ ಹೇಳ್ತೇನೆ, ಹಿಂಗ್ ಕುಣಿಬೇಕು ಅಷ್ಟು ಹೇಳ್ಕೊಟ್ಟಿದ್ದಾರೆ. ಅವ್ರು ಅಷ್ಟು ಹೇಳ್ಕೊಟ್ಟಿದ್ರೆ ಜ್ಞಾನ ಉಂಟು ಅವ್ರ ಹತ್ರ. ಈ ಬಿಡಿ ಈಗ ಹೇಗೆಂದ್ರೆ ನಿಜವಾದ ಒಂದು ಸತ್ವ ಬೇಕು ಅಂತಿಲ್ಲ ಯಾರಿಗೂ. ಕೇಳಲಿಕ್ಕೆ ಇಂಪಾಗಬೇಕು ಅಥವಾ ನೋಡ್ಲಿಕ್ಕೆ ಚಂದ ಇರಬೇಕು, ಹೀಗಿದ್ದೆಲ್ಲ ಕೆಲವೊಮ್ಮೆ ಸಮಸ್ಯೆಗಳು ಅದು ಬೇಕು. ಅದು 3 ತಾಸು ಒಂದು ಪದ್ಯ ಕೇಳುವಾಗ ಇಂಪು ಬೇಕೇ ಬೇಕು, ಅದಲ್ಲ ಅಂತ ಹೇಳುವಾಗ ಇಲ್ಲ. ಹಾಡುವರಿಗೆ ಬೇಕಾಗಿ ಸ್ವರವೇ. ಇಂದಿನ ಸಮಾಜದ ಸಮಸ್ಯೆಗಳನ್ನ ಯಕ್ಷಗಾನದ ಮೂಲಕ ತಲುಪಿಸಲಿಕ್ಕೆ ಸಾಧ್ಯ ಇದೆಯಾ? ಯಕ್ಷಗಾನದ ಮೂಲಕ ಜನರಿಗೆ ತಲುಪಿಸ್ಲಿಕ್ಕೆ ಸಾಧ್ಯ ಇದೆಯಾ? ಪ್ರಯತ್ನ ಪಟ್ಟು ಸಾಧ್ಯತೆ ಉಂಟು. ಆವಾಗ ಆಧುನೀಕರಣ ಆಗ್ತದೆ. ನೀವು ಮೊದಲು ಕೇಳಿದ ಪ್ರಶ್ನೆಗೂ ಈಗ ಉತ್ತರ ಕೊಡಿಸಲ್ಲ ಅಂತರ ತುಂಬಾ ಆಗ್ತದೆ. ನಾವು ಈಗ ಬೇಕಷ್ಟು ಉಂಟಲ್ಲ. ಈಗ ಗೌರ್ಮೆಂಟ್ ಕಾರ್ಯಕ್ರಮಗಳು ತುಂಬಾ ಮಾಡ್ತಾರೆ ಆಧುನೀಕರಣವಾಗಿ. ಈ ಮತದಾನವನ್ನು ಚಲಾಯಿಸೋದು ಕಾರ್ಯಕ್ರಮ ಇರ್ಬೋದು, ಬೇರೆ ಒಂದು ಹೆಲ್ತ್ ಕಾರ್ಯಕ್ರಮ ಇರ್ಬೋದು. ಅದಕ್ಕೆಲ್ಲ ಈಗ ಸಿಂಗಿಂಗ್ ಡ್ರಾಮಾ ಅಂತ ಹೇಳ್ತಾರಲ್ಲ, ಅದು ಯಕ್ಷಗಾನವನ್ನು ಬಳಸ್ಕೊಂಡಿದ್ದಾರೆ. ಹಾಗಾಗಿ ಸಾಮಾಜಿಕ ಕಾರ್ಯಕ್ರಮಕ್ಕೂ ಬಳಸ್ಕೊಂಡಿದ್ದಾರೆ, ಬಳಸ್ಕೊಳ್ಬಹುದಪ್ಪ. ಕಲೆ ಅಂದ್ರೆ ಹಾಗೆ ಅಲ್ಲ, ಒಂದು ಸಾಮಾಜಿಕ ಬದ್ಧತೆಯನ್ನು ಕೊಡಬೇಕಾದ ಕಲೆಗೂ ಒಂದು ಹೊಣೆಗಾರಿಕೆ ಉಂಟು. ಪ್ರದರ್ಶನದ ಸಮಯದಲ್ಲಿ ಯಾವ್ದಾದ್ರು ಅಸಹಜ ಘಟನೆಗಳನ್ನ ಎದುರಿಸಿದ್ದೀರಾ? ಯಕ್ಷಗಾನ ಪ್ರದರ್ಶನವನ್ನ ಕೊಡ್ತಿರುವಾಗ್ಲೇ ಯಾವ್ದಾದ್ರು ಅಸಹಜ ಘಟನೆಗಳನ್ನ ಎದುರಿಸಿದ್ದೀರಾ? ಹಾಗೆ ಅಂತ ಇಲ್ಲ, ರಾತ್ರಿ ವ್ಯವಹಾರ ಆದ್ರಿಂದ ಹಾಗೆ ಬಂದು ಹೋಗಿರ್ತದೆ. ಅದು ಪಾಯಿಂಟ್ ಮಾಡಿ ಹೇಳುವಂತ ಕೆಲಸದಲ್ಲ ಅದು. ಆದ್ರೆ ರಾತ್ರಿ ಅದರಿಂದ ಆಗಿದ್ದೆಲ್ಲ ಆಗ್ತದೆ. ಒಬ್ಬೊಬ್ರು ಮಾತಾಡೋದಿರ್ಲಿ, ಅದನ್ನ ಕೇಳಲೇಬೇಕು. ಮತ್ತೆ ತುಂಬಾ ಜನರಿಗೆ ಹೌದು ಅಂತ ಕಳಿಬೇಕು ನಾವು. ಊರ್ ನಮ್ದಲ್ಲ, ಬೇರೆ ಊರಿಗೆ ಹೋಗುದು ನಾವು. ಹಾಗಾಗಿ ಅದು ಅನಿವಾರ್ಯಗಳು ಕೆಲವಷ್ಟು. ಅದ್ರ ಅನಿವಾರ್ಯದಲ್ಲೂ ನಾವು ಬದುಕು ಬರಬೇಕು, ಹಾಗಿರ್ಬೇಕು. ಅನಿವಾರ್ಯಕ್ಕೆ ನಮ್ಮನ್ನ ಒಗ್ಗಿಸ್ಕೊಳ್ಳೋದಲ್ಲ, ಅದರಿಂದ ಪಾರಾಗಿ ಬರೋದು ಮುಖ್ಯ ಬಹಳ. ನಿಮ್ಮ ಜೀವನದಲ್ಲಿ ಈ ಯಕ್ಷಗಾನ ಹಾಸು ಹೊಕ್ಕಾಗ್ಬಿಟ್ಟಿದೆ. ಬದಲಾವಣೆ ಹೇಗೆ ತಂದಿದೆ ಅಂತ ಕೇಳುವಂತಿಲ್ಲ, ಆದ್ರೂ
ನಿಮ್ಮ ಜೀವನದಲ್ಲಿ ಈ ಯಕ್ಷಗಾನ ಹೇಗೆ ಬದಲಾವಣೆಯನ್ನು ತಂದಿದೆ? ಒಂದೇ ಮಾತಲ್ಲಿ ಹೇಳಬೇಕು, ನಾನು ಮೊದಲು 0 ಆಗಿದ್ದೆ. ಹಾ. ಈಗ ಯಕ್ಷಗಾನ ಎಂಬಂತ ಅಂಕೆ ಸೇರಿದ ಮೇಲೆ ನಾನು ಸಂಖ್ಯೆ ಆಗಿದ್ದೇನೆ. ಎಲ್ಲವೂ ಕೊಟ್ಟಿದ್ದೆ ಯಕ್ಷಗಾನವೇ ನನಗೆ. ಸಾಮಾಜಿಕವಾಗಿ ಗೌರವ, ಆರ್ಥಿಕ ಭದ್ರತೆ, ಒಂದು ವ್ಯಕ್ತಿತ್ವ ಬೆಳವಣಿಗೆ, ಮತ್ತೆ ಬದುಕಿನ ಎಲ್ಲ ಏಳಿಗೆಗಳಿಗೆ ಯಕ್ಷಗಾನವೇ ಕಾರಣ. ಮತ್ತೆ ಬೇರೆ ಉದ್ಯೋಗ ನಮ್ಗೆ ಇಲ್ಲವೂ ಇಲ್ಲ. ಕುಟುಂಬದಿಂದ ಯಕ್ಷಗಾನ ಕ್ಷೇತ್ರಕ್ಕೆ ಎಷ್ಟು ಬೆಂಬಲ ಸಿಕ್ಕಿದೆ? ಪ್ರಾರಂಭ ದಿನಗಳಲ್ಲಿ ಒಂದು 97-98 ಇಸ್ವಿ ಸ್ವಲ್ಪ ಹಿನ್ನಡೆ ಇತ್ತು ನನಗೆ. ಅದು ಸಹಜ. ನನ್ನ ಮಕ್ಕಳು ಎಲ್ಲಿ ಹಾಳಾಗ್ತಾರಂತ ಯಾವ ಅಪ್ಪ ಅಮ್ಮನಿಗೆ ಇರುವುದಿಲ್ಲ. ಆವಾಗ ಸ್ವಲ್ಪ ಬೇಸರ ಇತ್ತು ಅವರಿಗೆಲ್ಲ. ಮತ್ತೆ ದಿನ ಕಳೆದಾಗೆ, ವರ್ಷ ಕಳೆದಾಗ ಅವ್ರಿಗೆ ವಿಶ್ವಾಸ ಮೂಡ್ತಾ ಬಂತು. ಆಮೇಲೆ ನನ್ನ ಕಾರ್ಯಕ್ರಮಗಳಿಗೆ ಬೆಂಬಲ ಕೊಟ್ಟರು, ಬಂದು ನೋಡ್ತಾರೆ. ಹೇಳೋಕ್ಕಿಂತಲೂ ಮಾರಲ್ ಸಪೋರ್ಟ್ ಭಾಳ ಇಂಪಾರ್ಟೆಂಟು. ಅದು ಸಿಕ್ಕಿದೆ ನನಗೆ. ಮದುವೆ ಆದಮೇಲೆ ಸಾಂಸಾರಿಕವಾಗಿ ತುಂಬ ಬೆಂಬಲ ಸಿಕ್ಕಿದೆ. ಯಾಕಂದರೆ ಕಲಾವಿದನಾಗಿ ಬದುಕೋದು ಭಾಳ ಸಂತೋಷ. ಹೊರಗಡೆ ಹೋದಾಗ ಎಲ್ಲರೂ ನಮ್ಮನ್ನು ಕರೀತಾರೆ, ಮಾತಾಡಿಸ್ತಾರೆ, ಗುರ್ತಿಸ್ತಾರೆ, ಊಟ ಹಾಕ್ತಾರೆ, ಎಲ್ಲ ಮಾಡ್ತಾರೆ, ಪ್ರೀತಿಸ್ತಾರೆ. ಅಷ್ಟು ಸಮಾಜ. ಮಲ್ಲಿರುವ ಹೆಂಡತಿಗೆ ತುಂಬ ಕಷ್ಟ. ಯಾಕಂದರೆ ವೈಯಕ್ತಿಕ ಬದುಕು ಅಂತ ಪ್ರತಿ ಕಲಾವಿದರಿಗೆ ಇರ್ತದಲ್ಲ. ಈ ಹೆಂಗಸ್ರಿಗೆ ಎಷ್ಟು ಆಸೆಗಳಿರ್ತದೆ, ಎಲ್ಲೋ ಹೋಗ್ಬೇಕು, ಎಲ್ಲೋ ಬರಬೇಕು ಅಂತ. ಅದು ಯಾವುದಕ್ಕೂ ಕಲಾವಿದನ ಹೆಂಡತಿಗೆ ಕಲಾವಿದ ಸ್ಪಂದಿಸಲಿಕ್ಕೆ ಆಗೋದಿಲ್ಲ. ರಾತ್ರಿಡೀ ಕಾರ್ಯಕ್ರಮ, ಹಗಲಿ ಬಂದು ಮಲ್ಕೊಳ್ಳೋದು. ಕೌಟುಂಬಿಕವಾಗಿ ಬೆರಿಬಹುದೇ ಬಿಟ್ರೆ ಅವರ ಹಿತಾಸಕ್ತಿಗಳ ಬಗ್ಗೆ ಯೋಚನೆ ಮಾಡಿ ಮುಂದುವರೆದು ಬಹಳ ಕಷ್ಟ. ಹಾಗೆ ಕಲಾವಿದನ ಹೆಂಡತಿಯ ಶ್ರಮ ತುಂಬಾ ಇರ್ತದೆ ಕಲಾವಿದನ ಶ್ರಮಕ್ಕಿಂತಲೂ. ನಿಜವಾಗಿ ಸನ್ಮಾನ ಮಾಡುವ ಒಳ್ಳೆ ಸಂಘಟಕರಿದ್ರೆ ಕಲಾವಿದನ ಹೆಂಡತಿ ಮಾಡ್ಬೇಕು. ಯಾಕಂದ್ರೆ ಅವ ನಿದ್ರೆ ಬಿಟ್ಟು ಕಣ್ಣು ಮುಚ್ಚಿಕೊಂಡೇ ಬರ್ತಾನೆ ಮನೆ ಬರುವಾಗ. ಮಕ್ಕಳು ನೋಡ್ಕೊಂಡು, ಅವಳು ಉದ್ಯೋಗ ನೋಡ್ಕೊಂಡು, ಮನೆ ಕೆಲಸ ನೋಡ್ಕೊಂಡು, ಅಪ್ಪ ಅಮ್ಮ ಹಿರಿಯೋರಿದ್ರೆ ಅವ್ರ ಸೇವೆ ಮಾಡ್ಕೊಂಡು, ಮತ್ತೆ ಇವನಿಗೆ ಸೇವೆ ಮಾಡ್ಬೇಕು. ಇವ ಹೇಗೆ 4 ಗಂಟೆಗೆ ಹೇಳ್ತಾನೆ, ಹೋಗ್ತಾನೆ, ಬ್ಯಾಗ್ ಅಂತ ಹೇಳ್ತಾನೆ. ಬಹುತೇಕ ಎಲ್ಲ ಕಲಾವಿದರು ಹಾಗೆ. ಏನಾರ ಯಾರು 1-4 ಜನ ಬದಲಾವಣೆ ಇರ್ಬೋದೇ ಬಿಟ್ರೆ ಅನಿವಾರ್ಯ ಅದು ನಿದ್ದೆ ಬಿಟ್ಟಾಗ. ಯಕ್ಷಗಾನದ ಜೊತೆಗೆ ನೀವು ಇನ್ಯಾವುದಾದ್ರೂ ಕಲೆಯನ್ನ ಅಥವಾ ಹವ್ಯಾಸವನ್ನು ಬೆಳೆಸ್ಕೊಂಡಿದ್ದೀರಾ? ಪ್ರಾರಂಭದಲ್ಲಿ ಒಂದು 5-6 ತಿಂಗಳು ನಾನು ಡಿ ನಾಯಕೃತ ಭರತನಾಟ್ಯ ಕ್ಲಾಸಿಗೆ ಹೋಗಿದ್ದು. ಮತ್ತೆ ಇಲ್ಲ, ಮತ್ತೆ ಯಾವ ಕಲೆಯೂ ಗೊತ್ತಿಲ್ಲ. ಮತ್ತೆ ಯಕ್ಷಗಾನದಲ್ಲೂ ಹಾಗೆ ಕುಣಿಯೋದು ಬಿಟ್ರೆ, ಅದರ ಪಾತ್ರ ಮಾಡೋದು ಬಿಟ್ರೆ ಮತ್ತೆಂತ ನನ್ಗೆ ಗೊತ್ತಿಲ್ಲ. ಚಂಡೆ ಇರಲಿ, ಮದ್ದೆ ಇರಲಿ, ಅದು ಎಂತ ನನ್ಗೆ ಜ್ಞಾನವೇ ಇಲ್ಲ. ಯಕ್ಷಗಾನ ಕಲಾವಿದರಿಗೆ ಸರ್ಕಾರ ಮತ್ತು ಸಮಾಜದಿಂದ ಇನ್ನೇನು ಬೆಂಬಲ ಬೇಕು ಅಂತ ಭಾವಿಸ್ತೀರಾ? ಸರ್ಕಾರದಿಂದ ಕಲೆಗೆ ಬೆಂಬಲ ಸಿಗ್ಲಿ, ಕಲಾವಿದನಿಗೆ ಬೇಕು ಅಂತಿಲ್ಲ. ಕಲೆಗೆ ಸಿಕ್ಬಿಟ್ರೆ ಕಲಾವಿದನಿಗೆ ಸಿಕ್ಕದಾಗೆ ಅದು. ಹಿಂದೆಲ್ಲ ರಾಜಾಶ್ರಯ ಇದ್ದಾಗೆ ಈಗ ಸರ್ಕಾರದ ಆಶ್ರಯ ಬೇಕು. ಅದಕ್ಕೆ ಅಕಾಡೆಮಿ ಮಾಡಿದ್ರೆ ಆಶ್ರಯ ಆಗುಲ್ಲ. ಅಕಾಡೆಮಿಗೆ ಒಂದು ಇತಿಮಿತಿ ಅಂತ ಇರ್ತದೆ. ಅದೊಂದು ದಾಖಲೀಕರಣ ಅಕಾಡೆಮಿ ಮಾಡಬಹುದೇ ಬಿಟ್ರೆ ಪೋಷಣೆ ಮಾಡ್ಲಿಕ್ಕೆ ಆಗುದಿಲ್ಲ. ದಾಖಲೀಕರಣ ಪೋಷಣೆ ಅಲ್ಲ. ಆ ವಿಷಯದಲ್ಲಿ ಸರ್ಕಾರ ಗಮನ ಹರಿಸಲಿ. ಮತ್ತೆ ರಾಜಕೀಯದವರಿಗೆ ಕಲೆಯನ್ನು ಉಳಿಸುವಂತ ಇಚ್ಛಾಶಕ್ತಿ ಬರಲಿ, ಅದನ್ನು ಕೊಡ್ಲಿ ಭಗವಂತ. ಇನ್ನು ಸಾಮಾಜಿಕವಾಗಿ ತುಂಬ ಜವಾಬ್ದಾರಿ ಉಂಟು. ಕಲಾವಿದನ ಉಳಿಸುವ ಜವಾಬ್ದಾರಿ ಅಲ್ಲ, ಕಲೆ ಉಳಿಸುವ ಜವಾಬ್ದಾರಿ ಉಂಟು. ಕಲಾವಿದ ತಪ್ಪು ಮಾಡಿದಾಗ ಅಥವಾ ಒಂದು ಪಾತ್ರದಲ್ಲಿ ವಿಫಲನಾದಾಗ ಅಥವಾ ಬೇಡದೇ ಇದ್ದಂಥ ನೃತ್ಯ ಅಥವಾ ಮಾತುಗಾರಿಕೆ ಆದಾಗ ಒಳಗೆ ಬಂದು ತಮ್ಮ ನೀನು ಇಂಥ ತಪ್ಪು ಮಾಡಿದ್ದೀಯ ಅಂತ ಹೇಳಬೇಕು. ಜೊತೆಯಲ್ಲಿ ಕಲಾವಿದ ಸ್ವೀಕರಿಸಬೇಕು. ಸಾಮಾಜಿಕ ಜಾಲತಾಣಗಳನ್ನು ನಮ್ಮ ಮನಸ್ಸಿನ ಇಚ್ಛೆಗೆ ಬಳಸ್ಕೊಳ್ಳೋದಲ್ಲ, ಕಲೆಯ ಇಚ್ಛೆಗಾಗಿ ಬಳಸ್ಕೊಳ್ಳೋಣ ನಾವು. ಆವಾಗ ಕಲೆ ಉಳಿತದೆ, ಸಮಾಜದ ಬದ್ಧತೆ ಇರ್ತದೆ, ನಮ್ಮನ್ನು ತಿಳಿಬೇಕಾದವರು. ಯಾಕೆಂದ್ರೆ ಒಬ್ಬ ಸಂಘಟಕ ಅಥವಾ ಸಮಾಜ ಕೊಟ್ಟ ಕವರ್ ನಾವು ತಗೊಳ್ತೇವೆ. ಅದೇ ಸಮಾಜ ನಮ್ಮ ಬಗ್ಗೆ ತಪ್ಪು ಅಂತ ಹೇಳಿದಾಗ ಈ ಪ್ರತಿಭಟನೆ ಮಾಡುವಂತ ಎಷ್ಟು ಮಂದಿ ಇಲ್ಲ ಇವತ್ತು. ಈ ಕಲೆಯ ಪ್ರೇಕ್ಷಕರು ಕಡಿಮೆ ಆಗಿದ್ದಾರೆ, ಕಲಾವಿದನ ಅಭಿಮಾನಿಗಳು ಹೆಚ್ಚಾಗಿದ್ದಾರೆ. ಕಲೆ ಉಳಿಬೇಕು ಅಂದ್ರೆ ಕಲೆಯ ಅಭಿಮಾನಿಗಳು ಹೆಚ್ಚಾಗಬೇಕೇ ಬಿಟ್ರೆ ಕಲಾವಿದನ ಅಭಿಮಾನಿಗಳು ಅಲ್ಲವೇ ಅಲ್ಲ. ಆ ಕಲಾವಿದನಿಗೆ ಆ ಕಿವಿ ಹಿಂಗೆ ಹೇಳ್ದ ಇವನಿಗೆ ಅದಲ್ಲ. ಕಲೆಯ ಬೆಳವಣಿಗೆ ಹೇಗಾಗಬೇಕು ಅದರ ಬಗ್ಗೆ ಗಮನ ಹರಿಸಬೇಕು ಪ್ರೇಕ್ಷಕರು. ಹಾಗಾಗಿ ದಯವಿಟ್ಟು ಕಲಾವಿದನ ಗ್ರೂಪು ಅಥವಾ ಕಲೆಯ ಅಭಿಮಾನಿಗಳಾಗಿ ಕಲಾವಿದನ ಗ್ರೂಪ್ ಮಾಡಬೇಡಿ, ಕಲೆ ಗ್ರೂಪ್ ಮಾಡಿ ನೀವು. ನನ್ನ ರಿಕ್ವೆಸ್ಟ್ ಅದು. ಅಭಿನೇತ್ರಿ ನಿಮ್ಮಿಂದ ಪ್ರಾರಂಭ ಪಟ್ಟಿರುವಂತಹ ಟ್ರಸ್ಟ್, ಅದ್ರ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ಳಿ. ಅಭಿನೇತ್ರಿ ನನ್ನೊಂದು ಕನಸೋದು. ಹೆಸರು ಕೊಟ್ಟಿದ್ದು ಉಮಾಕಾಂತ್ ಭಟ್ರು ಅವರು ಅಭಿನೇತ್ರಿ ಅಂತ. ಹೇಗಿದೆ ಅಂದರೆ ಒಬ್ಬ
ಕಲಾವಿದನ ಸಂಪೂರ್ಣವಾಗಿ ಬದುಕಿನಲ್ಲಿ ಅವ ಕಂಡ ಏಳು ಬೀಳುಗಳ ಬಗ್ಗೆ ಒಂದು ದಾಖಲೀಕರಣ ಮಾಡಬೇಕು ಅಂತ ಯೋಚನೆ ಮುಂದೆ. ಹ್ಮ್ ಆಮೇಲೆ ಕಲೆಯ ಬಗ್ಗೆ ಈ ನಮ್ಮಲ್ಲಿ ಬಡಗು ಇತ್ತು, ಬಡಗು ಇತ್ತು, ಕರ್ಕಿ ಶೈಲಿ ಬೇರೆಯಾಗಿತ್ತು, ಸಭಾಯಿತ ಮಟ್ಟ ಬೇರೆಯಾಗಿತ್ತು, ಹೀಗೆ ಬೇರೆ 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 ಉಂಟು. ಅದನ್ನು ನಾವು ದಾಖಲಿಸಬೇಕು ಅಂತ ಯೋಚನೆ ಉಂಟು. ತುಂಬಾ ಜನ ದಾಖಲೆ ಮಾಡಿದ್ದಾರೆ, ಅಥವಾ ಕ್ರೋಢಿಸ್ಬೇಕು ನಾವು, ಅದು ಅವರು ಮಾಡಿದ್ದು ತೆಗೆದುಕೊಳ್ಬೇಕು. ಇನ್ನು ನಿಜವಾದ ಅಸಹಾಯಕ ಯಾರು, ದುಡಿಯುವ ಕಷ್ಟದಲ್ಲಿದ್ರಲ್ಲ, ದುಡಿಯಲಾರದೆ ಕಷ್ಟದಲ್ಲಿರೋವನು, ಅವನಿಗೆ ಬೆಂಬಲವಾಗಿ ನಿಲ್ಲಬೇಕು. ಹಾಗೆ ಕ್ಲಾಸ್ಗಳನ್ನು ಮಾಡಿ ಒಂದು 10 ವಿದ್ಯಾರ್ಥಿಗಳು ಹೇಳ್ಕೊಳ್ಬೇಕು. ಯಾಕಂದ್ರೆ ನನಗೆ ಯಕ್ಷಗಾನ ನಾನು ಪಡೆದಿದ್ದು ಹೆಚ್ಚು, ಕೊಟ್ಟಿದ್ದು ಕಡಿಮೆ ಅಂಥದ್ದು ಇಲ್ಲ. ಕಡಿಮೆ ಅಂತ ಹೇಳಿದ್ರೆ ನಾನು ಯಕ್ಷಗಾನ ಕೊಟ್ಟಿದ್ದೇನೂ ಇಲ್ಲ, ಯಕ್ಷಗಾನ ಪಡೆದೇ ಹೆಚ್ಚು, ನಾನು ಪಡೆದಿದ್ದೇನೆ. ಏನಾದರೂ ಕೊಡಬೇಕು. ಇನ್ನೂ ಹೆಚ್ಚಾಗಿ ಒಂದು ರಂಗ ಮಂದಿರ ಇರಬೇಕು ನನಗೆ ಯಕ್ಷಗಾನಕ್ಕೆ, ಅಥವಾ ಟೋಟಲಿ ಕಲೆಗೆ ಅನುಕೂಲವಾದಂಥ ಒಂದು ಥಿಯೇಟ್ರ್ ಬೇಕು ನಮ್ಮ ಉತ್ತರ ಕನ್ನಡದಲ್ಲಿ. ಅದೊಂದು ಆಗಬೇಕು. ಒಂದು ಉತ್ತರ ಕನ್ನಡಕ್ಕೆ ಯಾವುದೇ ಇಂಟರ್ನ್ಯಾಷನಲ್ ಕಲಾವಿದರು ಬರಲಿ, ನ್ಯಾಷನಲ್ ಕಲಾವಿದರು ಬರಲಿ, ಅಲ್ಲೊಂದು ಸ್ಟೇ ಮಾಡಬೇಕು. ಅವನಿಗೆ ಎಲ್ಲಿ ಉಳಿಸ್ಬೇಕು ಅಂತ ಸಂಘಟನೆಗೆ ಸಮಸ್ಯೆ ಆಗಬಾರ್ದು. ಇಂಥಲ್ಲಿ ಉಳಿಸ್ಬೋದು ಅಂದ್ರೆ ಫ್ರೀ ಆಗಿರ್ಬೇಕು ಅದೆಲ್ಲ. ನಾನು ಶಾಶ್ವತ ಅಲ್ಲ, ಅದು ಅದೊಂದು ಶಾಶ್ವತವಾಗಿರ್ಬೇಕು ಅಂತ ನನಗೆ ಯೋಚನೆ, ಮನಸ್ಸು. ಇನ್ನು ಕಲಾವಿದರೊಬ್ಬ, ಅವನಿಗೆ ಆರ್ಥಿಕ ಬಡತನ ಇರ್ತದೆ, ಅವನಿಗೆ ಮಕ್ಕಳು ಮದುವೆ ಮಾಡಬೇಕು, ಬೇರೆ ಬೇರೆ ಕಾರ್ಯಕ್ರಮ ಮಾಡಬೇಕು, ಅದಕ್ಕೆಲ್ಲದಕ್ಕೂ ಅದು ಉಚಿತವಾಗಿ ಸಿಗಬೇಕು. ಮತ್ತು ಸಮಾಜದಲ್ಲಿ ಯಾರು ಕಷ್ಟದಲ್ಲಿದ್ದಾರೋ ಅವರಿಗೂ ಆ ಹಾಲ್ ಸದ್ಬಳಕೆ ಆಗಬೇಕು. ಹೀಗಿದ್ದೆಲ್ಲ ಯೋಚನೆ ಉಂಟು, ನೋಡ್ಬೇಕಂತ ನಡೆಸ್ತಾನೆ ಅಂತ ಭಗವಂತ. ದೇವರು ಅದಕ್ಕೆ ಶಕ್ತಿಯನ್ನು ಕೊಡ್ಲಿ ಅಂತ ಬೇಡ್ಕೊಳ್ತೇವೆ. ಯಕ್ಷಗಾನವನ್ನ ಆನ್ಲೈನ್ ಅಥವಾ ಡಿಜಿಟಲ್ ಮೂಲಕ ಪ್ರಸಾರ ಮಾಡಿದ್ರೆ ಅದ್ರ ಪ್ರಭಾವ ಏನಾಗಬಹುದು? ಮಾಡಿದ್ದೇನೆ ಮೇಡಮ್. ನಾನೇ ಫಸ್ಟ್ ಯಕ್ಷಗಾನವನ್ನ ವಾಚ್ ಅಂಡ್ ಪೇ ಮಾಡಿದ್ದು ನಾನೇ, ಅಭಿನೇತ್ರಿ ಮೂಲಕವಾಗಿ, ಕೊರೋನಾ ಟೈಮಲ್ಲಿ. ಸೊ ಹಾಗೆ ನೀವು ಮೊದಲು ಮಾಡಿದ್ರಿ ಅಂತ ಕೇಳಿದ್ರೆ ಸರಿಯಾಗೋದಿಲ್ಲ ಅಂತ ಆ ಕ್ವಶನ್ ಈ ರೀತಿಯಾಗಿ ಕೇಳಿದ್ದು. ನಾನೇ ಮಾಡಿದ್ದೇನೆ. ಹೇಗೆಂದ್ರೆ ಕೊರೋನಾ ಟೈಮಲ್ಲಿ ಕಾರ್ಯಕ್ರಮಗಳೇ ಇಲ್ಲವಾಗಿತ್ತಲ್ಲ, ಅವಾಗ ಕಾರ್ಯಕ್ರಮದ ಫ್ರೀ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾವ್ದಾದ್ರು ಕೇಳಬೇಕು. ಅದ್ರ ಬದಲಿಗೆ ನಾನು ಶಾಲಾ.com ಅಂತ ಬಳಸ್ಕೊಂಡು ವಾಚ್ ಅಂಡ್ ಪೇ ಅಂತ ಮಾಡಿದರೆ ಸಕ್ಸಸ್ ಆಗಿದ್ದೇನೆ. 2 ಕಾರ್ಯಕ್ರಮ ವಾಚ್ ಅಂಡ್ ಪೇ ಮಾಡಿದ್ದೇನೆ. ಆಮೇಲೆ ಉತ್ತರ ಕನ್ನಡದ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ನಾನು ಯಾವ್ದನ್ನ ಕೊರೋನಾ ಟೈಮಲ್ಲಿ ಯಕ್ಷಗಾನವನ್ನು. ಅವಾಗ ಹೆಚ್ಚೆಲ್ಲ ಲೈವೇ ಆಯಿತು. ಲೈವ್ ಬಂದ ಮೇಲೆ ಆ 2 ವರ್ಷ ನಮ್ಗೆ ಒಳ್ಳೇದಾಯ್ತು, ಇನ್ಕಮ್ ಅಂತು. ಅದ್ರ ನಂತರ ನಮಗೆ ತುಂಬ ಕಷ್ಟ ಆಗಿದೆ. ಲೈವ್ ಹೇಳೋದು ಒಬ್ಬರಿಗೆ, ಮಾಡುವವನಿಗೆ ಕೌಟುಂಬಿಕ ನಿರ್ವಹಣೆಗೆ ಮತ್ತು ಆದಾಯಕ್ಕೆ ಅನುಕೂಲ. ಆದರೆ ನಮಗೆ ಎಷ್ಟು ಕಷ್ಟ ಆಗಿದೆ ಅಂದರೆ, ನಮ್ಮ ದಾರಿಯಲ್ಲಿ ಹೋಗೋರು ಸಿಗ್ತಾರೆ ಒಬ್ಬರು, ನಾನು ನಿತ್ಯವೂ 1 ತಾಸು ನಿಮ್ಮನ್ನು ನೋಡ್ಕೊಂಡೇ ಮಲ್ಕೊಳ್ಳೋದು. ಎಲ್ಲಿ? ಮನೆಯಲ್ಲೇ. ನಮಗೇನಾಗಿದೆ ಅಂದರೆ, ಇವತ್ತೊಂದು ಪಾತ್ರ ಮಾಡಿದ್ರೆ ಆ ಪಾತ್ರ ಇಡೀ ಯೂಟ್ಯೂಬಲ್ಲಿ ಹರಡಿರ್ತದೆ. ನಾಳೆ ಅದನ್ನೇ ಮಾಡಬೇಕೇ ಬಿಟ್ಟರೆ ಬೇರೆ ಮಾಡುವಾಗಿಲ್ಲ. ಎಷ್ಟು ಹೊಸ ತರ್ಬೋದಪ್ಪ. ಟಿಕೆಟ್ ಆಟಕ್ಕೆ ಹೇಗಾಗಿದೆ ಕೇಳಿದ್ರೆ, ನಾಳೆ ಎಲ್ಲರೂ ಮೊಬೈಲ್ ಬಂದೇ ಬರ್ತದೆ ಅದು ಹೇಳಿ ಎಷ್ಟು ಜನ ಬರದೇ ಇದ್ದವರು ಇದ್ದಾರೆ. ಈಗ ಇನ್ನು ಹೆಚ್ಚಿನ ಫ್ರೀ ಕಾರ್ಯಕ್ರಮ ಲೈವ್ ಕೊಡ್ತೇವೆ ನಾವು, ಮನೇಲಿ ನೋಡ್ಬೋದು ಅಂತ. ಪ್ರದರ್ಶನಕ್ಕೆ ಜನಸಂಖ್ಯೆ ಕಡಿಮೆ ಆಗಿದೆ ಈಗ ಅದರಿಂದಾಗಿ. ಇನ್ನು ಅಭ್ಯಾಸಕ್ಕೂ ಅನುಕೂಲ. ಕೆಲವೊಂದು ಹಳೆ ಪ್ರಸಂಗ ಬಂದ್ರೆ ಅಥವಾ ಬೇರೆ 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 ವೇಷ ಬಂದ್ರೆ ಯೂಟ್ಯೂಬ್ ಹೊತ್ತಾಗಿ ನೋಡ್ಬಿಟ್ರೆ ಆಯ್ತು. ಈಗ ಕಲ್ತ್ಕೊಳ್ಳಿಕ್ ಬಹಳ ಸುಲಭ. ಯೂಟ್ಯೂಬ್ ನೋಡಿ ಕಲಾವಿದರಾದ ಎಷ್ಟು ಜನ ಬೇಕು ಈಗ? ಯೂಟ್ಯೂಬ್ ನೋಡಿ ಮಕ್ಕಳು ವೇಷ ಮಾಡಿ ಎಷ್ಟು ಜನ ಬೇಕು ಈಗ? ಅದು ತಾತ್ಕಾಲಿಕವಾಗಿ ಬೆಳಕಿನ ವ್ಯವಸ್ಥೆಯಲ್ಲಿ ಅಡ್ಡಿಲ್ಲ ಬಿಟ್ರೆ ಬದುಕಿನ ನಿರ್ವಹಣೆಗೆ ಆಗ್ತವೆ, ಕಲೆಯ ನಿರ್ವಹಣೆಗೆ ಅದು ಸಾಧ್ಯವೇ ಇಲ್ಲ. ಒಂದು ಪಾತ್ರಕ್ಕೆ ನೋಡ್ಬೋದು ನೀವು, ಇಂಥದ್ದು ಹಿಂಗೆ ಕೇಳ್ಕೊಂಡಿದ್ದಾರೆ ಹಿಂಗೆ ಅಂತ. ಎದುರಿದ್ದ ವಿಷಯ ಬೇರೆಯವರಾದ್ರೆ ಅವ ಬೇರೆ ಕೇಳ್ತಾನೆ, ಅವಾಗ ಇವನಿಗೆ ಏನು ಹೇಳಲಿಕ್ಕೆ ಬರೋದಿಲ್ಲ, ಅಧ್ಯಯನ ಇಲ್ಲದೆ ಇದ್ರೆ. ಹಾಗೆ ಯೂಟ್ಯೂಬ್ ಪೂರಕ ಉಂಟು, ಕಲೆಗೆ ಅದಕ್ಕೂ ಹೆಚ್ಚಾಗಿ ಮಾರಕವೇ ಉಂಟು. ನಿಮ್ಮ ಕನಸು ಯಕ್ಷಗಾನ ಕ್ಷೇತ್ರದಲ್ಲಿ ಇನ್ನೇನನ್ನ ಸಾಧಿಸ್ಲಿಕ್ಕೆ ಬಯಸ್ತೀರಾ? 27 ವರ್ಷ ಸ್ತ್ರೀ ವೇಷ ಮಾಡಿಕೊಂಡು ನಾನು ಯಕ್ಷಗಾನದಲ್ಲಿ ಸ್ಥಾಪನೆಯಾಗಿದ್ದೇನೆ. ನನ್ನ ಪ್ರೇಕ್ಷಕರು ತುಂಬ ಚೆನ್ನಾಗಿ ನೋಡಿಕೊಂಡಿದ್ದಾರೆ. ಮತ್ತು ಸಾಮಾಜಿಕವಾಗಿ ನನಗೆ ಎಲ್ಲ ಭದ್ರತೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಈಗ ಬರುವ ವರ್ಷ ಪ್ರಥಮವಾಗಿ ನಾನು ಪೆರಡೂರು ಮಾಡಕ್ಕೆ ಪುರುಷ ವೇಷಕ್ಕೆ ಹೋಗ್ತಾ ಇದ್ದೇನೆ. ಎಷ್ಟೋ ಕಡೆ ಪುರುಷ ವೇಷ ಮಾಡಿದ್ರು, ಪುರುಷ ವೇಷದ ರಾಯಿನಿಗೆ ಹೋಗಿ ಅದು ಒಂದು ಮೇಳದಲ್ಲಿ 2ನೇ ವೇಷಧಾರೆ ಕೂತ್ಕೊಳ್ತಾ ಇದ್ದೇನೆ. ಬದ್ಧತೆ ಹೆಚ್ಚುಂಟು, ಜವಾಬ್ದಾರಿ ಹೆಚ್ಚುಂಟು, ಸಂಕಷ್ಟವೂ ಅಷ್ಟೇ ಉಂಟು ನನಗೆ. ಹಾಗಾಗಿ ಅಲ್ಲಿ ಗೆಲ್ಲಬೇಕು. ಬಡಗಿನಲ್ಲಿ 2ನೇ ವೇಷಧಾರಿ ಅಂತ ಯಾರೂ ಇಲ್ಲ. ಈಗ ಕೂತ್ಕೊಳ್ತೇವೆ ನಾವು ಅಷ್ಟೇ, ನಮ್ಗೆ ಆ ಯೋಗ್ಯತೆಯನ್ನು ಬಂದಿಲ್ಲ.
ಈಗ ಯಾಜೂರು ಹೋದ್ಮೇಲೆ ಆರ್ಗೋಡು ಮುಂದಾಶಿನಿ ದೂರ ಆದಮೇಲೆ ಯಕ್ಷಗಾನ ಕ್ಷೇತ್ರದಿಂದ ಅಥವಾ ಮೇಳಗಳಿಂದ ಆ ಪ್ಲೇಸ್ ಹಾಗೆ ಉಂಟು, ಯಾರ ಹತ್ರ ಆಗಲಿಲ್ಲ. ಆಗ್ತದೆ ಅಂತ ವಿಶ್ವಾಸ ಇಲ್ಲ, ಆ ದಿಶೆಯಲ್ಲಿ ಪ್ರಯತ್ನ ಉಂಟು ನನ್ನದು. ಅದಕ್ಕೆ ನಿಮ್ಮ ಸಹಕಾರ ಇರಲಿ. ಇಂದಿನ ಪೀಳಿಗೆ ಯಕ್ಷಗಾನವನ್ನ ಜೀವನೋಪಾಯವಾಗಿ ಆರಿಸ್ಕೋಬಹುದು. ತೊಂದರೆ ಇಲ್ಲ, ಆರಿಸ್ಕೊಳ್ಬೋದು, ಅವ್ರ ಶ್ರಮ ಅಷ್ಟೇ ಬೇಕು. ಅಷ್ಟ್ರ ಮಟ್ಟಿಗಿನ ಇನ್ಕಮ್ ಇದೆ ಅಂತ ಹೇಳ್ತೀರಾ? ಖಂಡಿತ ಇದೆ. ಈಗ ನೋಡಿ, ಕಾರ್ಯ ಹೇಳೋದು ಜನಸಾಮಾನ್ಯರಲ್ಲಿ ಉಂಟು, ಆದ್ರೆ ಎಲ್ಲ ಕಲಾವಿದರಿಗೂ ಒಳ್ಳೆದನ್ನ ಬದುಕ್ತಾ ಇದ್ದಾರೆ. ಬೆರಳೆಣಿಕೆ ಇರ್ಬೋದು ಬಿಡಿ, ಎಲ್ಲ ಸಾಮಾನ್ಯ ಅಂಗಡಿ ಇದ್ದವರು ಎಲ್ಲರೂ ಒಳ್ಳೇದಾಗಲಿಲ್ಲ, ಬಿಸ್ನೆಸ್ ಮಾಡೋರು ಎಲ್ಲರೂ ಗೆಲ್ಲಿಲ್ಲ, ರಾಜಕೀಯಕ್ಕೆ ಹೋದ್ರು ಎಲ್ಲರೂ ಆರ್ಸಿ ಬರಲಿಲ್ಲ. ಅದಿದ್ದೇ ಇರ್ತದೆ ಎಲ್ಲ ಕಡೆಯಲ್ಲೂ. ಆದರೆ ವೃತ್ತಿಯಾಗಿ ಸ್ವೀಕರಿಸಿದಾಗ ಒಂದು ಬದುಕನ್ನು ನಿರ್ವಹಣೆ ಮಾಡಿಕೊಳ್ಳಿಕ್ಕೆ ಯಕ್ಷಗಾನ ಕಲಾವಿದರ ಈಗಿನ ಆರ್ಥಿಕತೆ ಸಾಕು. ಮತ್ತೆ ಬೇಕು ಎಂಬಂತ ಬಯಕೆ ಎಲ್ಲಿ ನಮ್ಗೆ ಸ್ಟಾಪ್ ಆಗ್ತದೋ ಆವಾಗ ಬದುಕು ಸಂತೋಷವಾಗಿರ್ತದೆ. ನಾವು ಯಾವತ್ತು ನೋಡ್ರು ಬೇಕು ಬೇಕು ಅಂತ ಹೇಳಿದ್ರೆ ಇದು ಈ ಕ್ಷೇತ್ರ ಅಂತಲ್ಲ, ನಿಮ್ಗೆ ಯಾವ ಕ್ಷೇತ್ರಕ್ಕೆ ಹೋದ್ರೂ ಸಮಾಧಾನ ಇಲ್ಲ. ಜೀವನ 10 ರೂಪಾಯಿಲೂ ಬದುಕ್ಬೋದು, 100 ರೂಪಾಯಿಲೂ ಬದುಕ್ಬೋದು, 5,000 ಬದುಕ್ಬೋದು, ಅವ್ರವ್ರ ಇನ್ಕಮ್ ತಕ್ಕ ಹಾಗೆ. ನಾವೆಲ್ಲ ಕೇಳಿ ದೊಡ್ಡ ದೊಡ್ಡ ತಾರೆಗಳೆಲ್ಲ ಹೇಗೆಂದ್ರೆ ಒಂದು ಕುಡಿಯೋ ನೀರು ಬಾಟ್ಲಿಗೆ 6-7 ಸಾವಿರ ಇರ್ತದೆ 1 ಲೀಟ್ರಿಗೆ. ಅವ್ರವ್ರ ರೇಂಜಲ್ಲಿ ಅವ್ರು ಬದುಕ್ಬೋದು, ಬದುಕಿಗೆ ಯಾವ ಸಮಸ್ಯೆ ಇಲ್ಲ. ಅದ್ರ ಮರ್ಯಾದೆಯ ಬದುಕಿಗೆ ಯಕ್ಷಗಾನ ತೊಂದರೆ ಇಲ್ಲ. ಶಾಲಾ ಕಾಲೇಜುಗಳಲ್ಲಿ ಯಕ್ಷಗಾನ ಕಲೆಯನ್ನ ಅಥವಾ ಶಿಕ್ಷಣವನ್ನ ಹೇಗೆ ಪರಿಚಯಿಸಬಹುದು? ಮೇಡಮ್, ಯಕ್ಷರಂಗ ಅಂತ ಅಥವಾ ಕಲಾರಂಗ ಅಂತ ಉಡುಪಿಲಿದೆ. ಅದರ ಮೂಲಕವಾಗಿ ಈಗ ಸಾಮಾನ್ಯ 50 ಹೈಸ್ಕೂಲ್ಗಳಲ್ಲಿ ಯಕ್ಷ ಶಿಕ್ಷಣ ಅಂತ ನಡೀತಾ ಉಂಟು. ಇದನ್ನು ಉಳಿಸುವಲ್ಲಿ ಬೆಳೆಸುವಲ್ಲಿ ನಮ್ಮ ಈಚಿನ ಕಲಾವಿದರು ಅಥವಾ ಈಚಿನಗಿಂತಲೂ ಅವಿಭಾಜ್ಯ ದಕ್ಷಿಣ ಕನ್ನಡದ ಬೆಂಬಲ ಹೆಚ್ಚುಂಟು. ಹಾಗಾಗಿ ಅಲ್ಲಿ ಎಲ್ಲ ಮಕ್ಕಳಿಗೂ ವರ್ಷಕ್ಕೆ ಟ್ರೈನಿಂಗ್ ಕೊಟ್ಟು, ಪ್ರತಿಯೊಬ್ಬರಿಗೂ ಶಿಕ್ಷಕರಿಗೆ ಸಂಬಳ ಕೊಟ್ಟು ಪ್ರದರ್ಶನವನ್ನು ಕಂಟಿನ್ಯೂ ಮಾಡ್ತಾರೆ. ಅದಕ್ಕೆ ರಾಜಕೀಯವಾಗಿ ಅಲ್ಲಿ MLAಗಳು ಮತ್ತು MP ಗಳ ಸಪೋರ್ಟ್ ತುಂಬ ಉಂಟು ಮಾಡಲಿಕ್ಕೆ. ನಮ್ಮಲ್ಲೂ ಆ ವ್ಯವಸ್ಥೆ ಬಂದರೆ, ಶಿಕ್ಷಣಾಧಿಕಾರಿಗಳು ಹೊಂದಿಕೊಂಡ್ರೆ, ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಿಸಿಕೊಂಡ್ರೆ ನಮ್ಮಲ್ಲೂ ಮಾಡ್ಬೋದು. ಅಂದ್ರೆ ಯಕ್ಷಗಾನವನ್ನು ಮುಂದಿನ ಪೀಳಿಗೆಗೆ ಜವಾಬ್ದಾರಿಯುತವಾಗಿ ವರ್ಗಾಯಿಸುವಂತಹ ಒಂದು ಕೆಲಸ ಆಗ್ಬೇಕು ಅನ್ನೋದು ಎಲ್ಲರ ಆಗಬೇಕು. ಇಂದು ತುಂಬಾ ಜನ ಕಡೆಯಲ್ಲಿ ಕ್ಲಾಸ್ ಆಗ್ತಾ ಉಂಟು. ಈಗ ಎಷ್ಟೋ ಜನ ಮಕ್ಕಳು ಕ್ಲಾಸಿಗೆ ಬರ್ತಾ ಇದ್ದಾರೆ, ಒಂದೊಂದು ಪ್ರದರ್ಶನ ಕೊಡ್ತಾ ಇದ್ದಾರೆ. ಅವ್ರು ಕಲಾವಿದರು ಆಗದೆ ಇದ್ರು ಕಲೆಯ ಬಗ್ಗೆ ಒಂದು ಅಭಿರುಚಿ ಇರ್ತದೆ, ಅಷ್ಟಿದ್ರು ಸಾಕು. ಯಾಕಂದ್ರೆ ಕಲಾವಿದ ಉಳಿಬೇಕು ಅಂದ್ರೆ ಕಲೆಯ ಬಗ್ಗೆ ಅಭಿರುಚಿ ಉಳ್ಳಂತ ಪ್ರೇಕ್ಷಕರು ಇರ್ಬೇಕಲ್ಲ. ಹಾಗಾಗಿ ತೊಂದರೆ ಇಲ್ಲ, ಅಷ್ಟಾದ್ರೂ ಆಗ್ತದಲ್ಲ. ಇನ್ನೇನಾದ್ರೂ ನಮ್ಮ ವೀಕ್ಷಕರಿಗೆ ನಿಮ್ಮ ಮೂಲಕ ಸಂದೇಶ ಕೊಡೋದಿದ್ರೆ ಕೊಡ್ಬೋದು. ವೀಕ್ಷಕರಿಗೆ, ಇಲ್ಲಿಯ ವೀಕ್ಷಕರಿಗೂ ಯಕ್ಷಗಾನದ ವೀಕ್ಷಕರಿಗೂ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ: ನಾನೇ ತಪ್ಪು ಮಾಡಲಿ ಅಥವಾ ಉಳಿದು ಯಾರೇ ತಪ್ಪು ಮಾಡಲಿ, ನಮಗೆ ಹೇಳಿ ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿ ನಿಮ್ಮ ವಿಕಟವನ್ನು ಮೆರೆಯುವ ಮೊದಲಾಗಿ ನಮ್ಮಲ್ಲೊಂದು ಕೇಳ್ಕೊಳ್ಳಿ, ಹಾಕಬಹುದು ಅಂತ. ನಾವು ಉದ್ದಟತನವಾಗಿ ವರ್ತನೆ ಮಾಡಿದ್ರೆ ಆ ಉದ್ದಟತನ ವರ್ತನೆಯನ್ನು ಸಹಿತವಾಗಿ ನೀವು ಬೇಕಾದ್ರೆ ಹಾಕಿ, ಅವಾಗ ಕಲಾವಿದನು ಸ್ವಲ್ಪ ಹಿಂಜರಿತಾನೆ. ಅದೇ ರೀತಿಯಲ್ಲಿ ನೀವು ಹೇಳಿದ್ದನ್ನು ಸ್ವೀಕರಿಸುವಂಥ ಮನಸ್ಥಿತಿ ಎಲ್ಲ ಕಲಾವಿದರಿಗೂ ಬರಲಿ. ಈ ಕಲೆಯ ಬೆಳವಣಿಗೆಯಲ್ಲಿ, ಉಳಿವಿಲ್ಲಲ್ಲ ಬೆಳವಣಿಗೆಯಲ್ಲಿ ನೀವೆಷ್ಟು ಪಾತ್ರ ವಹಿಸ್ತೀರೋ ಅಥವಾ ನೀವೆಷ್ಟು ಜವಾಬ್ದಾರಿ ತಗೊಳ್ತೀರೋ ಅಷ್ಟೇ ಹೊಣೆಗಾರಿಕೆ ನಮ್ಮ ಮೇಲೆ ಇರ್ತದೆ. ಆವಾಗ ಪ್ರೇಕ್ಷಕ ಪ್ರಬುದ್ಧನಾದಂತೆ ಕಲಾವಿದನು ಅಧ್ಯಯನ ಮಾಡಲೇಬೇಕಾಗ್ತದೆ. ಹಾಗಾಗಿ ನೀವು ನಮ್ಮನ್ನು ಉಳಿಸಿ, ನಿಮಗೆ ಇನ್ನೂ ಒಳ್ಳೆ ರೀತಿ ರಂಜನೆ ಕೊಡುವಂಥ ಅಥವಾ ಈ ರಂಗಕ್ಕೆ ನಿಷ್ಠರಾಗಿ ಬದುಕುವಂಥ ಅವಕಾಶವನ್ನು ನಮಗೂ ಕಲ್ಪಿಸಿಕೊಡಿ. ಯಕ್ಷಗಾನವನ್ನು ನಾವೆಲ್ಲ ಒಟ್ಟಾಗಿ ಉಳಿಸಿ ಬೆಳೆಸೋಣ. ಯಕ್ಷಗಾನಂ ವಿಶ್ವಗಾನಂ. ನಮಸ್ಕಾರ. ಇಷ್ಟು ಹೊತ್ತು ನಮ್ಮೊಂದಿಗೆ ತಮ್ಮ ಯಕ್ಷ ಕಥನವನ್ನ ಹಂಚಿಕೊಂಡಿರುವಂತಹ ನೀಲ್ಕೋಟ್ ಶಂಕರ ಹೆಗಡೆಯವರಿಗೆ ಹೃದಯಪೂರ್ವಕವಾಗಿರುವಂತಹ ಧನ್ಯವಾದಗಳು. ನಮ್ಮ ಚಾನಲ್ ನಮ್ಮ ಟಿವಿನ ವತಿಯಿಂದ ಒಂದು ಪುಟ್ಟ ಕಿರುಗಾಣಿಕೆ. ನಮಸ್ಕಾರ ಮೇಡಮ್. ನಿಮ್ಮ ಈ ಹೋರಾಟ ಅವಿರತವಾಗಿ ನಿರಂತರವಾಗಿ ಮುಂದುವರಿಲಿ, ಯಶಸ್ಸನ್ನು ಕಾಣಲಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದ. ನಮಸ್ತೆ. ನಮ್ಮ ಚಾನಲ್ ಅನ್ನ ಅತಿ ಹೆಚ್ಚು ವೀಕ್ಷಣೆಗೊಳಪಡಿಸೋದ್ರ ಮೂಲಕ, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ, ಲೈಕ್ ಮಾಡೋದ್ರ ಮೂಲಕ, ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದ.